ನಮಸ್ಕಾರ. ನಾನು ನಿಮ್ಮ ಕಿಶೋರ್ ಪವಾರ್. ನಾನು ಕರ್ನಾಟಕ ಇತಿಹಾಸವನ್ನು ಬೋಧಿಸಲು ಬಂದಿದ್ದೇನೆ. ನಿಮಗೆಲ್ಲರಿಗೆ ತಿಳಿದಿರುವಂತೆ ನಾವೆಲ್ಲ ಕನ್ನಡಿಗರು ವಿಶಾಲ ಹೃದಯದವರು ಅನ್ನೋದು ನಾವು ಪ್ರತಿ ಸಾರಿ ಉಚ್ಚರಿಸ್ತಾ ಬಂತೀವಿ. ಅಷ್ಟೇ ಅಲ್ಲದೆ ನಮ್ಮ ಭಾಷೆ, ನಮ್ಮ ನುಡಿ ಹಾಗೂ ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಹುಮ್ಮಸ ಎಲ್ಲರಲ್ಲೂ ಇದೆ. ಹೀಗಾಗಿ ನಾವು ಇತಿಹಾಸವನ್ನು ಸ್ಟಡಿ ಮಾಡ್ತಾ ಹೋದಾಗ ಯಾವ ರೀತಿ ಭಾರತದ ಇತಿಹಾಸವನ್ನು ತಿಳ್ಕೊತೀವಿ, ಯಾವ ರೀತಿ ಜಗತ್ತಿನ ಇತಿಹಾಸವನ್ನು ತಿಳ್ಕೊತೀವಿ, ಅದೇ ರೀತಿ ನಾವು ಪ್ರಾದೇಶಿಕವಾಗಿ ನಮ್ಮ ನಾಡಿನ, ನಮ್ಮ ನುಡಿಯ, ನಮ್ಮ ಪೂರ್ವಜರ ಇತಿಹಾಸವನ್ನು ತಿಳಿಯಲು ಇಷ್ಟಪಡ್ತೀವಿ. ಅದೇ ರೀತಿ ನಾನು ಸಹಿತ ಈ ಕರ್ನಾಟಕ ಇತಿಹಾಸವನ್ನು ನಾನು ನಿಮಗೆ ಬೋಧಿಸಲು ಬಂದಿದ್ದೇನೆ. ಓಕೆ, ಹಾಗಾದರೆ ಫಸ್ಟ್ ನಾವು ತಿಳ್ಕೊಬೇಕಾಗಿದ್ದು ಇತಿಹಾಸ. ಯಾಕಂದರೆ ಕರ್ನಾಟಕದ ಇತಿಹಾಸ ಅನ್ನೋದು ಓಕೆ, ಬಟ್ ಇತಿಹಾಸ ಅನ್ನೋದನ್ನೇ ನಾವು ಫಸ್ಟಾಗಿ ತಿಳಿಬೇಕು. ಇತಿಹಾಸ ಎಂದರೆ ಏನು, ಹೇಗೆ ಹುಟ್ಟಿಕೊಂಡಿತು, ಯಾವಾಗ ಈ ಪ್ರಪಂಚ ಹುಟ್ಟಿಕೊಂಡಿತು, ಯಾವಾಗ ನಮಗೆ ಪ್ರಜ್ಞೆ ಬತ್ತು, ಯಾವಾಗ ನಮ್ಗೆ ಬರೆಯುವ ಕಲೆ ಬತ್ತಲ್ಲ, ಅದರ ಕ್ಷಣಾರ್ಧದಲ್ಲಿನೇ ಇತಿಹಾಸ ಹುಟ್ಟಿಕೊಂಡಿತು ಅಂತ ಹೇಳ್ತೀವಿ. ಯಾಕಂದರೆ ಆಗಿ ಹೋದ ಘಟನೆಗಳನ್ನು ಅಧ್ಯಯನ ಮಾಡುವುದನ್ನು ಇತಿಹಾಸ ಅಂತ ಹೇಳ್ತೀವಿ ನಾವು. ಆಗಿ ಹೋದ ಘಟನೆಗಳನ್ನು ಅಧ್ಯಯನ ಮಾಡೋದು ಇತಿಹಾಸ ಅಂತ ಹೇಳ್ತೀವಿ. ಹೀಗಾಗಿ ಇತಿಹಾಸ ಯಾವಾಗ ಹುಟ್ಟಿಕೊಂಡಿತ್ತಪ್ಪ ಅಂದರೆ, ಇತಿಹಾಸ ಹುಟ್ಟಿಕೊಂಡಿರುವುದು ಕ್ಷಣಾರ್ಧದಲ್ಲಿ, ನಮಗೆ ಪ್ರಜ್ಞೆ ಬಂದಾಗ, ನಮಗೆ ಬರೆಯುವ ಕಲೆ ತಿಳಿದು ಬಂದಾಗ ಕ್ಷಣಾರ್ಧದಲ್ಲಿ ಇತಿಹಾಸ ಹುಟ್ಟಿಕೊಂಡಿತ್ತು ಅಂತ ನಾವು ಹೇಳ್ಬೋದು. ಆದರೆ ಇತಿಹಾಸವನ್ನು ತಿಳ್ಕೊಳ್ಳೋಣ. ಇತಿ ಹಾಗೂ ಹಾಸ ಅಂತ ನಾವು ಹೇಳ್ತೀವಿ. ಇತಿಹಾಸ ಇದು ಸಂಸ್ಕೃತ ಶಬ್ದ. ಈ ಇತಿಹಾಸ ಎನ್ನುವುದು ಸಂಸ್ಕೃತ ಶಬ್ದ. ಇತಿ ಅಂದರೆ ಹೀಗೆ, ಹಾಸ ಅಂದರೆ ಇತ್ತು ಅಂತ ಹೇಳ್ತೀವಿ. ಇತಿ ಅಂದರೆ ಹೀಗೆ, ಹಾಸ ಅಂದರೆ ಇತ್ತು ಅಂತ ಹೇಳ್ತೀವಿ. ಅದೇ ರೀತಿ ಇತಿಹಾಸ ಅನ್ನೋದು ಗೊತ್ತಾಯಿತು, ಇದು ಸಂಸ್ಕೃತ ಶಬ್ದ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ, ಹಿಸ್ಟ್ರಿ ಅಂತ ಕರಿತೀವಿ. ಹಿಸ್ಟ್ರಿ ಅಂತ ಕರಿತೀವಿ. ಹೀಗಾಗಿ ಹಿಸ್ಟೋರಿ ಎಂಬ ಶಬ್ದ ಹೇಗೆ ಹುಟ್ಟಿಕೊಂಡಿತ್ತು ಅನ್ನೋದು ಸಹಿತ ನಿಮಗೆ ಗೊತ್ತಿದೆ. ಹಾಗಾದರೆ ಇತಿಹಾಸದ ಪಿತಾಮಹ ಅಂತೂ ನಾವು ಯಾರನ್ನು ಒಪ್ಕೊಳ್ತೀವಪ್ಪ ಅಂದರೆ ಹೆರೋಡೇಟಸ್ನ ಒಪ್ಕೊಳ್ತೀವಿ. ಹೆರೋಡೇಟಸ್ ಗ್ರೀಕ್ ಬರಹಗಾರರು. ಇವರನ್ನು ನಾವು ಏನಂತ ಕರಿತೀವಿ, ಪರ್ಷಿಯನ್ ಕದನಗಳು ಎಂಬ ಪುಸ್ತಕವನ್ನು ಮೊಟ್ಟ ಮೊದಲ ಬಾರಿಗೆ ಪರ್ಷಿಯನ್ ಕದನಗಳು ಎಂಬ ಪುಸ್ತಕವನ್ನು ಬರೆದ ಕಾರಣಕ್ಕಾಗಿ ನಾವು ಇವರನ್ನು ಇತಿಹಾಸದ ಪಿತಾಮಹ ಎಂದು ಕರಿತೀವಿ. ಆಗಿ ಹೋದ ಘಟನೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಬರೆದಿಟ್ಟಲಾಯಿತು. ಇದನ್ನು ನಾವು ಇತಿಹಾಸದ ಪಿತಾಮಹ ಎಂದು ಕರೆಯಲು ಕಾರಣವಾಯಿತು ಇವರನ್ನು. ಹೀಗಾಗಿ ಇದೇ ರೀತಿ ನಾವು ಜಗತ್ತಿನ ಇತಿಹಾಸದ ಪಿತಾಮಹ ಯಾವ ರೀತಿ ಹೆರೋಡೋಟಸ್ ನಾವು ಒಪ್ಕೋತೀವೋ, ಅದೇ ರೀತಿ ಭಾರತೀಯರಾದಂಥ ನಾವುಗಳು ಸಹಿತ ಭಾರತದ ಇತಿಹಾಸದ ಪಿತಾಮಹ ಅಂಥೇಳಿ ಕಲ್ಹನನನ್ನು ಒಪ್ಕೋತೀವಿ. ಹಾಗಾದರೆ ಕಲ್ಹನನನ್ನು ಯಾಕೆ ಒಪ್ಕೊಂಡಿವಪ್ಪ, ಅದೇ ರೀತಿ ಕಲ್ಹನ ಯಾರು, ಕಲ್ಹನ ಕೃತಿ ಆದರೆ ಯಾವುದು ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಕಲ್ಹನ ಎಂಬ ಭಾರತೀಯ ಒಬ್ಬ ಇತಿಹಾಸಕಾರ ಅಂತ ಹೇಳ್ತೀವಿ, ಒಬ್ಬ ಲೇಖಕ ಅಂತ ಹೇಳ್ತೀವಿ. ಯಾಕಂದರೆ ಈ ಕಲ್ಹನ ಕಾಶ್ಮೀರದ ಕವಿ ಆದ ಕಾರಣಕ್ಕಾಗಿ ಈತ ಕಾಶ್ಮೀರಿನ ಮೇಲೆ ರಾಜತರಂಗಿಣಿ ಎಂಬ ಪುಸ್ತಕವನ್ನು ಬರೀತಾನೆ. ಈ ರಾಜತರಂಗಿಣಿ ಎಂಬ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಕಾಶ್ಮೀರನ ವರ್ಣನೆ ಮಾಡ್ತಾನೆ, ಪ್ರಾಕೃತಿಕವಾಗಿ ವರ್ಣನೆ ಮಾಡ್ತಾನೆ, ಅಲ್ಲಿರುವಂತಹ ವಿಷಯ ವಸ್ತುಗಳನ್ನು ವರ್ಣನೆ ಮಾಡ್ತಾನೆ. ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರದೇಶವನ್ನು ವರ್ಣಿಸಿದಂತಹ ಈತನನ್ನು ನಾವು ಭಾರತೀಯರಾದಂಥ ನಾವುಗಳು ಇವನನ್ನು ಏನಂತ ಮಾಡೀವಿ, ಭಾರತದ ಇತಿಹಾಸದ ಪಿತಾಮಹ ಎಂದು ಕರೆದಿದ್ದೀವಿ. ಈತ ಕಾಶ್ಮೀರದ ಬಗ್ಗೆನೇ ಸ್ಪೆಷಲ್ ಆಗಿ ವರ್ಣನೆ ಮಾಡ್ತಾನೆ. ಅದೇ ರೀತಿ ನೆಕ್ಸ್ಟ್ ಆಗಿ ನೋಡ್ಬೇಕಾಯ್ತಂದ್ರೆ ಕರ್ನಾಟಕದ ಇತಿಹಾಸ ಅಂತ ನೋಡಿದಾಗ ನಾವು ಕರ್ನಾಟಕ ಇತಿಹಾಸದ ಪಿತಾಮಹ ಅಂತ ಯಾರನ್ನು ಒಪ್ಕೋತೀವಪ್ಪ ಅಂದರೆ E.P. ರೈಸ್ ಅವ್ರನ್ನು ಒಪ್ಕೋತೀವಿ. ಹಾಗಾದರೆ E.P. ರೈಸ್ ಅವರು ಯಾರು, ಒಬ್ಬ ಬ್ರಿಟಿಷ್ ಅಧಿಕಾರಿ, ಒಬ್ಬ ಬ್ರಿಟಿಷ್ ಇತಿಹಾಸಕಾರ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸವನ್ನು ಕಾಲಗರ್ಭದಲ್ಲಿ ಅಡಗಿಕೊಂಡು ಹೋಗಿರುವಂತಹ ವಿಷಯ ವಸ್ತುಗಳನ್ನು ಹೊರಗೆ ತೆಗೆಯಲು ಪ್ರಯತ್ನಿಸಿದಂಥ ವ್ಯಕ್ತಿ ಯಾರಪ್ಪ ಅಂದರೆ E.P. ರೈಸ್. ಇವರನ್ನು ನಾವುಗಳು ಏನು ಮಾಡ್ತೀವಿ, ಕರ್ನಾಟಕ ಇತಿಹಾಸದ ಪಿತಾಮಹ ಎಂದು ಒಪ್ಕೋತೀವಿ. ನಾನು ನಿಮ್ಗೆ ಈಗ ಹೇಳಿದೆ ಇತಿಹಾಸ ಎಂದರೆ ತಿಳ್ಕೊಬೇಕಂತ ಹೇಳಿದ್ದೆ. ಇತಿಹಾಸ ಎಂದರೆ ಏನು ಅಂತ ತಿಳ್ಕೊಬೇಕಾಯ್ತಂದ್ರೆ ಇಲ್ಲಿ ನೋಡ್ರಿ, ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರ ಅಂತ ಹೇಳ್ತೀವಿ. ಗತಿಸಿ ಹೋದ, ಆಗಿ ಹೋದ ಘಟನೆಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದಕ್ಕೆ ಇತಿಹಾಸ ಅಂತ ಹೇಳ್ತೀವಿ. ಅದೇ ರೀತಿ ಉಳ್ಳುವವರ ಮತ್ತು ಇಲ್ಲದವರ ನಡುವಿನ ಹೋರಾಟ ಅಂತ ಹೇಳ್ತಾರೆ. ಉಳ್ಳುವವರು ಮತ್ತು ಇಲ್ಲದವರ ನಡುವಿನ ಹೋರಾಟ ಅಂತ ಹೇಳ್ತಾರೆ. ಮತ್ತೊಂದಷ್ಟು ಕೆಲವೊಂದು ಜನ ಹೇಳ್ತಾರೆ ಅಂದರೆ ಆಗಿ ಹೋದ ವಿಷಯ ವಸ್ತುಗಳನ್ನು ಹುಗಿದು ಹೋಗಿರುವಂಥ ವಿಷಯ ವಸ್ತುಗಳನ್ನು ತೆಗೆದು ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದು ಇತಿಹಾಸ ಅಂತ ಹೇಳ್ತೀವಿ. ಅದರೊಂದಿಗೆ ಆಧಾರಗಳನ್ನು ಬಳಸಿಕೊಂಡು ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ.
ಆಗಿ ಹೋದ ಘಟನೆಗಳನ್ನು ಯಾವ ರೀತಿ ಅಧ್ಯಯನ ಮಾಡಬೇಕಪ್ಪ ಅಂದರೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡಬೇಕು. ಈ ಕ್ರಮಬದ್ಧವಾಗಿ ಅಧ್ಯಯನ ಮಾಡಬೇಕಂದ್ರೆ ಅದಕ್ಕೆ ಆಧಾರಗಳು ಬೇಕೇ ಬೇಕು. ಈ ಆಧಾರಗಳನ್ನು ಇಟ್ಕೊಂಡು ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಒಂದು ವಾಕ್ಯ ಇದೆ ನೋಡಿ, ಇಲ್ಲಿ ಸ್ಪೆಷಲ್ ಆಗಿ ನಾನು ಮೆನ್ಷನ್ ಮಾಡಿದ್ದೀನಿ, ಇಲ್ಲಿದೆ ನೋಡಿ. ಆಧಾರವಿಲ್ಲದೆ ಇತಿಹಾಸವಿಲ್ಲ, ಇತಿಹಾಸವು ತಾತ್ವಿಕ ನೆಲೆಯಾಗಿದೆ ಅಂತ ಹೇಳ್ತಾರೆ. ಆಧಾರವಿಲ್ಲದೆ ಇತಿಹಾಸವಿಲ್ಲ, ಇತಿಹಾಸ ಒಂದು ತಾತ್ವಿಕ ನೆಲೆಯಾಗಿದೆ, ಅದು ಸುಳ್ಳಲ್ಲ. ಆಧಾರವನ್ನು ಇಟ್ಟುಕೊಂಡು ನಾವೇನು ನಿಮ್ಗೆ ಹೇಳ್ತೀವಲ್ಲ ಅದು ಸುಳ್ಳಲ್ಲ, ಇದು ತಾತ್ವಿಕವಾದ ನೆಲೆಯಾಗಿದೆ ಅಂತ ಹೇಳ್ತಾರೆ. ಹಿಂದೆ ಆಗಿರುವಂಥ ವಿಚಾರಧಾರೆಗಳು, ಹಿಂದೆ ಈ ವಿಷಯ ವಸ್ತುಗಳು ಈ ಮಟ್ಟಕ್ಕೆ ಬರಬೇಕಾದ್ರೆ ಯಾವ ಹಂತಗಳನ್ನು ಸಂದರ್ಭಾನುಸಾರವಾಗಿ ಯಾವ ಹಂತಗಳನ್ನು ದಾಟಿ ಬಂದಿದೆ ಅನ್ನೋದನ್ನು ತಾತ್ವಿಕವಾಗಿ ನಾವು ಅಧ್ಯಯನ ಮಾಡ್ತೀವಿ. ಹೀಗಾಗಿ ತಾತ್ವಿಕ ನೆಲೆ ಆಗಿದೆ ಅಂತ ಹೇಳ್ತೀವಿ ಇತಿಹಾಸವನ್ನು. ಅದರೊಂದಿಗೆ ಇತಿಹಾಸಕಾರರು ಆಧಾರಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶಿಸಿ ಅವುಗಳನ್ನು ವಿಶ್ಲೇಷಣೆ ಮಾಡಿ ಇತಿಹಾಸವನ್ನು ಬರೆಯುತ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಇತಿಹಾಸ ಅನ್ನೋದು ಸುಳ್ಳಲ್ಲ. ನಾವೇನಂತೀವಿ ಇತಿಹಾಸ ಅಂದ್ರೆ ಏನು ಬಿಟ್ಟಪ್ಪ ಗೋಳ್ ಅಂತಂತೀವಿ, ಅಲ್ಲ. ಇತಿಹಾಸವು ಆಧಾರಗಳನ್ನು ಇಟ್ಟುಕೊಂಡು ಆ ಆಧಾರಗಳನ್ನು ವಿಮರ್ಶಾತ್ಮಕವಾಗಿ ಪ್ರಾಯೋಗಿಕವಾಗಿ ಅಷ್ಟೇ ಅಲ್ಲದೆ ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡ್ತದೆ. ಅವಾಗ ಆ ವಿಷಯ ವಸ್ತುವನ್ನು ನಿಮ್ಮ ಮುಂದೆ ಇತಿಹಾಸಕಾರರು ತಂದಿಡ್ತಾರೆ. ಕೆಲವೊಮ್ಮೆ ನಿಖರ ಆಧಾರಗಳು ದೊರೆಯದೇ ಇದ್ದಾಗ, ಅಂದರೆ ಕೆಲವೊಂದ್ಸರಿ ನಿಖರ ಆಧಾರಗಳು ದೊರೆಯದೇ ಇದ್ದಾಗ ಲಭ್ಯವಿರುವ ಆಧಾರಗಳ ಮೇಲೆ ಊಹಾತ್ಮಕವಾಗಿ ಇದು ಹೀಗೆ ಇರಬಹುದಲ್ಲ, ಇದು ಹೀಗೆ ಆಗಿರಬಹುದಲ್ಲ ಎಂಬ ವಿಷಯಗಳ ಮೇಲೆ ಅದನ್ನು ನಾವು ಊಹಾತ್ಮಕವಾಗಿ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಕರ್ನಾಟಕದ ಸಂಪೂರ್ಣ ಇತಿಹಾಸ ನಮ್ಮ ಕೈಗೆ ಹತ್ತಿಲ್ಲ, ಭಾರತದ ಸಂಪೂರ್ಣ ಇತಿಹಾಸ ನಮ್ಮ ಕೈಗೆ ಹತ್ತಿಲ್ಲ. ಕೆಲವೊಂದಿಷ್ಟು ವಿಷಯ ವಸ್ತುಗಳು ಯಾವ ರೀತಿ ಅಂದರೆ ಗುಡಿ ಗುಂಡಾರಗಳನ್ನು ನೋಡಿದ್ವಿ, ಅಷ್ಟೇ ಅಲ್ಲದೆ ನಾಣ್ಯಗಳನ್ನು ನೋಡಿ ನಾವು ಹೇಳ್ತೀವಿ. ಮೆಸೊಪೊಟೇಮಿಯಾ ನಾಗರಿಕತೆಯವರು ಭಾರತದೊಂದಿಗೆ ಅಂದರೆ ಭಾರತದ ಹರಪ್ಪ ಸಂಸ್ಕೃತಿಯೊಂದಿಗೆ ಸಂಪರ್ಕ ಹೊಂದಿದ್ದರು ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗತ್ತಪ್ಪ ಅಂದರೆ ಅವರ ನೆಲೆಗಳಲ್ಲಿ ನಮ್ಮ ನಾಣ್ಯಗಳು, ನಮ್ಮ ನೆಲೆಗಳಲ್ಲಿ ಅವರ ನಾಣ್ಯಗಳು ಸಿಕ್ಕಿದಾಗ ಆ ಊಹೆಯ ಮೇಲೆ ಅವರ ನಡುವೆ ಮತ್ತು ನಮ್ಮ ನಡುವೆ ವ್ಯಾಪಾರ ಸಂಬಂಧಗಳು ಇದ್ದವು. ಹಾಗೂ ಸಾಂಸ್ಕೃತಿಕ ವಿಷಯಗಳು ನಮಗೆ ಸಿಕ್ಕಿದಾಗ ಅವರ ಸಾಂಸ್ಕೃತಿಕ ವಿಷಯಗಳು ನಮ್ಮಲ್ಲಿ ಸಿಕ್ಕಿದಾಗ ನಮ್ಮ ಸಾಂಸ್ಕೃತಿಕ ವಿಷಯಗಳು ಅವರಲ್ಲಿ ಸಿಕ್ಕಿದಾಗ ಸಾಂಸ್ಕೃತಿಕವಾಗಿಯೂ ಸಹಿತ ನಾವು ಅವರೊಂದಿಗೆ ಸಂಪರ್ಕವನ್ನು ಹೊಂದಿದ್ದವು ಅನ್ನೋದು ಈ ವಿಷಯ ವಸ್ತುಗಳ ಮೇಲೆ ನಮಗೆ ಗೊತ್ತಾಗುತ್ತದೆ. ಹೀಗಾಗಿ ಘಟನೆಗಳು ಬೇರೆ, ಅಂದರೆ ಒಂದೇ ಘಟನೆಯನ್ನು ಬೇರೆ ಬೇರೆ ಇತಿಹಾಸಕಾರರು ಭಿನ್ನ ಭಿನ್ನ ದೃಷ್ಟಿಕೋನದಿಂದ ಅರ್ಥೈಸಿಕೊಂಡು ಅದನ್ನು ಅವರ ರೂಪದಲ್ಲಿನೇ ಬರೆದಿದ್ದಾರೆ. ಇತಿಹಾಸಕಾರರು ಏನು ಮಾಡಿದಾರಪ್ಪ ಅಂದರೆ ಅವರದೇ ಆದಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇತಿಹಾಸವನ್ನು ಅಧ್ಯಯನ ಮಾಡಿ ಅದನ್ನು ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಹೀಗಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಅದು ಏನಾಗುತ್ತೆ ಅಂದರೆ BL ರೈಸ್ ಅವರು ಒಂದು ಹೇಳೋದು ಬೇರೆ ಆಗುತ್ತೆ, ಅದೇ ರೀತಿ ಬೇರೆ ಬೇರೆ ಇತಿಹಾಸಕಾರರು ಹೇಳೋದು ಬೇರೆ ಬೇರೆ ಆಗುತ್ತೆ. ಅದನ್ನು ನಾವೆಲ್ಲ ನೋಡಿದಾಗ ನಾವೇನಂತೀವಪ್ಪ ಅಂದರೆ ಇವರು ಹೇಳಿರುವಂಥ ವಿಷಯ ವಸ್ತುನೇ ಬೇರೆ, ಇವರು ಹೇಳಿರುವಂಥ ವಿಷಯ ವಸ್ತುನೇ ಬೇರೆ ಅಂತ ಹೇಳ್ತೀವಿ. ಯಾವ ರೀತಿ ಸಿಂಧೂ ನಾಗರಿಕತೆ ಅಥವಾ ಆರ್ಯನ್ ಸಂಸ್ಕೃತಿಯು ಹುಟ್ಟಿದ್ದು ಹೇಗೆ, ಭಾರತಕ್ಕೆ ಬಂದಿದ್ದು ಹೇಗೆ ಎಂಬ ವಿಷಯವನ್ನು ನಾವು ನೋಡಿದಾಗ ಅಲ್ಲಿ ಯಾವ ರೀತಿ ಮ್ಯಾಕ್ಸ್ ಮುಲ್ಲರ್ ಅವರು ತನ್ನ ವಿಷಯಗಳನ್ನು ಅವರ ಊಹಾತ್ಮಕವಾಗಿ ಅವರು ಹೇಳ್ತಾರೆ, ಅದೇ ರೀತಿ ತಿಲಕರು ತಮ್ಮ ಊಹಾತ್ಮಕವಾಗಿ ಹೇಳ್ತಾರೆ. ಇದೇ ರೀತಿ ಅವರವರ ಊಹೆಗಳ ಮೇಲೆ ಇತಿಹಾಸಕಾರರು ಏನು ಹೇಳ್ತಾರಲ್ಲ ಅದನ್ನು ನಾವು ಏನಂತೀವಿ ಅಂದರೆ ಇದರಲ್ಲಿ ಯಾವುದನ್ನು ನಂಬುವುದು ನಾವು ಅನ್ನೋದು ಕನ್ಫ್ಯೂಷನಲ್ಲಿ ನಾವು ಇರ್ತೀವಿ. ಇದರಲ್ಲಿ ಯಾವುದನ್ನು ನಂಬಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಇರ್ತೀವಿ. ಅಂದರೆ ಇದರ ಅರ್ಥ ಏನಂದರೆ ಇತಿಹಾಸಕಾರರು ಭಿನ್ನ ಭಿನ್ನ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಇತಿಹಾಸವನ್ನು ಜನರ ಮುಂದೆ ಇಡ್ತಾರೆ. ಯಾಕಂದರೆ ಅವರು ಯಾವ ರೀತಿ ಅರ್ಥೈಸಿಕೊಂಡಿದ್ದಾರೋ ಆ ವಿಷಯ ವಸ್ತುಗಳನ್ನು ನಿಮ್ಮ ಮುಂದೆ ಅವರು ಇಡ್ತಾರೆ. ಹೀಗಾಗಿ ಇತಿಹಾಸ ಅನ್ನೋದು ಸುಳ್ಳಲ್ಲ, ಇತಿಹಾಸವು ಆಧಾರಗಳನ್ನು ಇಟ್ಟುಕೊಂಡು ಮಾತನಾಡುತ್ತದೆ. ಹಾಗಾದರೆ ಆಧಾರಗಳಂದರೆ ಏನು? ನಾವು ಕರ್ನಾಟಕ ಇತಿಹಾಸವನ್ನು ತಿಳ್ಕೊಬೇಕಾಯ್ತಂದ್ರೆ ಈ ಚಿಕ್ಕ 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 ಪಾಯಿಂಟ್ಗಳನ್ನ ತಿಳ್ಕೊಲೇಬೇಕು. ಕರ್ನಾಟಕದ ಇತಿಹಾಸ ಓಕೆಪ್ಪ, ಇತಿಹಾಸ ಅಂದರೆ ಏನು, ಇತಿಹಾಸ ಹೇಗೆ ಹುಟ್ಟಿಕೊಂಡಿತು, ಇದೆಲ್ಲ ಇಂಪಾರ್ಟೆಂಟ್ ಇದೆ. ಇದಕ್ಕಾಗಿ ನಾನು ಡೆಪ್ತ್ ಆಗಿ ಹೋಗ್ತಾ ಇದ್ದೀನಿ. ನಾನು ನಿಮಗೆ ಸಿಲೆಬಸ್ ಇವತ್ತು ಜಸ್ಟ್ ಸಿಲೆಬಸ್ನ ನಿಮಗೆ ಇಂಟ್ರೊಡ್ಯೂಷನ್ ಮಾಡ್ತೀನಿ. ಅದೇ ರೀತಿ ಆಧಾರಗಳಂದರೆ ಏನು? ಪ್ರಾಚೀನ ಕಾಲದ ಮಾನವ ಸಮಾಜ ತನ್ನ ಅನುಕೂಲಕ್ಕೆ ಬಳಸಿಕೊಂಡಂತಹ ವಸ್ತುಗಳು ಇಂದಿಗೂ ಉಳಿಸಿಕೊಂಡಿದ್ದಾರೆ. ಅಂದರೆ ನಮ್ಮ ಪೂರ್ವಜರು ಬಳಸಿರುವಂತಹ ವಸ್ತುಗಳು ಇವತ್ತಿಗೂ ನಾವು ಏನು ಮಾಡ್ತಾ ಇದ್ದೀವಿ, ಉಳಿಸಿಕೊಂಡು ಬಂದಿದ್ದೀವಿ. ಈ ಉಳಿಸಿಕೊಂಡು ಬಂದಿರುವಂಥ ವಿಷಯಗಳನ್ನು ನಾವು ಆಧಾರಗಳಾಗಿ ಇಟ್ಟುಕೊಂಡು ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಉದಾಹರಣೆ ನೋಡೋಣ. ಬಳಸಿ ಬಿಟ್ಟು ಹೋದಂತಹ ವ್ಯವಸಾಯದ ಪರಿಕರಗಳು, ಅಂದರೆ ಸನಿಕಿ, ಗುದ್ಲಿ, ಕುರ್ಪಿ, ನೀವು ಅಂತಿರಲ್ಲ ಹಳ್ಳಿಗಾಡಿನಲ್ಲಿ ಈ ವಿಷಯಗಳನ್ನು ಬಳಸ್ತಾರ.
ಯಾವ ರೀತಿ ಚಾಲುಕ್ಯರಿಗೆ ಹೆಸರು ಬರೋಕ್ಕೆ ಯಾವ ರೀತಿ ಸಲ್ಲುಕಿ ಕಾರಣವಾಯಿತೋ ಅದೇ ಇಲ್ಲಿ ನಾವು ಹೇಳ್ಬೋದು. ಈ ಎಲ್ಲ ವಿಷಯ ವಸ್ತುಗಳು ಬಿಟ್ಟು ಹೋಗಿದ್ದಾರೆ. ಚೂಪಾದ ಕಲ್ಲಿನ ಅಸ್ತ್ರಗಳನ್ನು ಅವ್ರು ಬಿಟ್ಟು ಹೋಗಿದ್ದಾರೆ. ಅವರು ಈ ಸಮಯದಲ್ಲಿ ಈ ವಸ್ತುಗಳನ್ನು ಈ ರೀತಿ ಬಳಸುತ್ತಿದ್ದರು ಅನ್ನೋದು ಈ ವಿಷಯ ವಸ್ತುಗಳನ್ನು ಬಿಟ್ಟು ಹೋಗಿರ್ತಾರಲ್ಲ ಅದರ ಮೇಲೆ ತಿಳ್ಕೊತೀವಿ. ಅದೇ ರೀತಿ ದೇವಾಲಯಗಳು ನೆನಪಿರಲಿ, ವಾಸ್ತುಶಿಲ್ಪವು ಸಹಿತ ನಮಗೆ ಇತಿಹಾಸ ಹೇಳಿಕೊಡುತ್ತದೆ. ಧಾರ್ಮಿಕ ಕಟ್ಟಡಗಳು ಮೀನ್ಸ್ ದೇವಾಲಯಗಳು, ಧಾರ್ಮಿಕ ಕಟ್ಟಡಗಳು ಇವೆಲ್ಲವೂ ಸಹಿತ ಹಳೆಬೀಡು, ಬೇಲೂರು, ಪಟ್ಟದಕಲ್ಲು, ಬಾದಾಮಿ, ಐಹೊಳೆ ಇವೆಲ್ಲವನ್ನು ನೋಡಿದಾಗ ಇತಿಹಾಸ ನಾವು ತಿಳಿದುಕೊಳ್ಳಬಹುದು. ಕೋಟೆಗಳು ಅಂದ ತಕ್ಷಣ ಸಹ್ಯಾದ್ರಿ ಪರ್ವತಗಳು ನೆನಪಾಗ್ತಾವೆ ನಮಗೆ. ಸಹ್ಯಾದ್ರಿ ಪರ್ವತಗಳು ಅಂದ ತಕ್ಷಣ ಶಿವಾಜಿ ನೆನಪಾತಾನ, ಔರಂಗಜೇಬ್ ನೆನಪಾತಾನ. ಅವರ ಇತಿಹಾಸವನ್ನು ನಾವು ಯಾವ ರೀತಿ ತಿಳ್ಕೊತೀವಿ? ಕೋಟೆಗಳ ಮುಖಾಂತರ ತಿಳ್ಕೊತೀವಿ. ಶಾಸನಗಳು ಅನ್ನೋದಿದೆ. ಶಾಸನಗಳು ಅವಾಗ ನಿಮ್ಮ ಹತ್ರ ಯಾವ ರೀತಿ ಪೆನ್ ಇದೆ, ಬುಕ್ ಇದೆ, ಸ್ಮಾರ್ಟ್ ಬೋರ್ಡ್ ಇದೆಯಲ್ಲ, ಅವ್ರ ಹತ್ರ ಇಲ್ಲಾಗಿತ್ತು. ಅವಾಗ ಕಲ್ಲಿನ ಮೇಲೆ ಕೆತ್ತುತ್ತಿದ್ದರು ಅವರೆಲ್ಲ. ವಿಚಾರಧಾರೆಗಳು ಅಥವಾ ಅಲ್ಲೇನಾದರೂ ಒಂದು ಡೆವಲಪ್ಮೆಂಟ್ ಮಾಡಿದಾಗ, ಅಲ್ಲೇನಾದರೂ ಒಂದು ಕಾಣಿಕೆ ಕೊಟ್ಟಾಗ ಆ ಕಾಣಿಕೆ ಸ್ಥಳಗಳಲ್ಲಿ ಕಲ್ಲಿನ ಮೇಲೆ ಕೆತ್ತಿ ಆ ಕಲ್ಲನ್ನು ಸ್ಟ್ಯಾಂಡ್ ಮಾಡ್ತಿದ್ರು. ಯಾವ ರೀತಿ ಅನೇಕ ಕಟ್ಟಡಗಳು ಸರ್ಕಾರಗಳಾಗಲಿ ಅಥವಾ ಯಾವುದಾದ್ರೂ ಒಂದು ಸಂಸ್ಥೆ ಕಟ್ಟಿದಾಗ ಕಲ್ಲಿನ ಫ್ರೇಮ್ ಮಾಡಿ ಗೋಡೆ ಮೇಲೆ ಇಡ್ತಾರಲ್ಲ, ಅದೇ ರೀತಿ ಮೊದಲು ಸಹಿತ ಈ ಪದ್ಧತಿ ಇತ್ತು. ಈಗ ನಾಣ್ಯಗಳ ಮುಖಾಂತರ ಇತಿಹಾಸ ತಿಳ್ಕೋದು, ಆಯುಧಗಳ ಮುಖಾಂತರ ಇತಿಹಾಸ ತಿಳ್ಕೋದು. ಅಂದರೆ ನಾಣ್ಯಗಳು ಅನ್ನೋದು ನಾನು ಹೇಳಿದೆ, ಮೆಸೊಪೊಟೇಮಿಯಾ ನಾಗರಿಕತೆಯೊಂದಿಗೆ ಹರಪ್ಪ ಸಂಸ್ಕೃತಿಯು ಅಂದರೆ ಹರಪ್ಪ ನಾಗರಿಕತೆಯು ಸಂಪರ್ಕ ಹೊಂದಿತ್ತು ಅನ್ನೋದು ಎಲ್ಲಿ ತಿಳ್ಕೊತೀವಪ್ಪ ಅಂದ್ರೆ ಈ ನಾಣ್ಯಗಳ ಮೇಲೆ ತಿಳ್ಕೊಂಡಿವಿ ನಾವು. ಹೀಗಾಗಿ ಆಯುಧಗಳು ಅಂತ ಹೇಳ್ತೀವಿ. ಕಾಲಗರ್ಭದಲ್ಲಿ ಅಡಗಿ ಹೋಗಿರುವಂತಹ ವಸ್ತುಗಳು ಏನು ಸಿಗ್ತಾವಲ್ಲ, ಅವರು ಅಲ್ಲಿ ಆಡಿರುವಂತಹ ಯುದ್ಧಗಳು, ಅವರು ಮಾಡಿರುವಂಥ ಯುದ್ಧಗಳು ಅಲ್ಲೇ ಕಾಲಗರ್ಭದಲ್ಲಿ ಅವರು ಅಲ್ಲೇ ತೀರ್ಕೊಂಡು ಹೋಗಿರ್ತಾರೆ. ಯುದ್ಧಗಳಲ್ಲಿ ಕೊಲೆ ಆಗಿರ್ತದೆ. ಅಲ್ಲಿ ಬಿದ್ದಾಗ ಅವರೊಂದಿಗೆ ಅಸ್ತ್ರಗಳು ಸಹಿತ ಅಲ್ಲೇ ಉಳಿದುಕೊಂಡು ಇರ್ತವೆ. ಅವು ನಮ್ಗೆ ಸಿಕ್ಕಿದಾಗ ಇದು ನಮಗೆ ಗೊತ್ತಾಗತ್ತೆ. ಅಂದರೆ ಕುರುಕ್ಷೇತ್ರದಲ್ಲಿ ಮಹಾಭಾರತದ ಯುದ್ಧ ನಡೆದಿತ್ತು ಅನ್ನೋದು ಇವತ್ತಿಗೂ ಸಂಶೋಧನೆ ನಡೆದಿದೆ. ಕಾಲಗರ್ಭದಲ್ಲಿ ಅಡಗಿಕೊಂಡು ಹೋಗಿರುವಂತಹ ಯುದ್ಧದ ಸಾಮಗ್ರಿಗಳು ಇವತ್ತಿಗೂ ಸಹಿತ ಇತಿಹಾಸಕಾರರು ಸ್ಟಡಿ ಮಾಡ್ತಾ ಇದ್ದಾರೆ. ಇವತ್ತಿಗೂ ಸಹಿತ ಸ್ಟಡಿ ನಡೆದಿದೆ, ಅಟ್ ಪ್ರೆಸೆಂಟ್ ನಡೆದಿದೆ. ಇದು ಆಯುಧಗಳ ಮುಖಾಂತರ ಇವರು ಇದೇ ರೀತಿಯ ಆಯುಧಗಳನ್ನು ಬಳಸುತ್ತಿದ್ದರು, ಇವರು ಇದೇ ರೀತಿಯ ರಥಗಳನ್ನು ಬಳಸುತ್ತಿದ್ದರು ಅನ್ನೋದು ಇಲ್ಲಿ ಗೊತ್ತಾಗುತ್ತದೆ. ಹಾಗಾದರೆ ಇತ್ಯಾದಿ ವಿಷಯಗಳನ್ನು ನಾವು ತಿಳ್ಕೊತೀವಿ. ಅದ್ರ ಮ್ಯಾಗೆ ಇತಿಹಾಸ ರಚನೆಗೆ ಬೇಕಾಗಿರುವ ಮೂಲ ಸಾಮಗ್ರಿಗಳು ಯಾವಪ್ಪ ಅಂದರೆ ಆಧಾರಗಳು. ಆಧಾರವಿಲ್ಲದೆ ಎವಿಡೆನ್ಸ್ ಬೇಕು. ಯಾಕಂದರೆ ನೀವು ಕೋರ್ಟ್ ಕಚೇರಿಗೆ ಯಾವುದೋ ಒಂದು ವಿಷಯವನ್ನು ತಗೊಂಡು ಹೋದಾಗ ನಿಮಗೆ ಏನು ಕೇಳ್ತಾರೆ ಗೊತ್ತಾ? ಎವಿಡೆನ್ಸ್ ಕೇಳ್ತಾರೆ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೇಳ್ತಾರೆ. ಈ ಎವಿಡೆನ್ಸ್ಗಳನ್ನ ಇಟ್ಕೊಂಡು ನಾವು ಇತಿಹಾಸವನ್ನು ತಿಳ್ಕೊತೀವಿ. ಓಕೆ, ಇತಿಹಾಸಕ್ಕೆ ಆಧಾರ ಮುಖ್ಯ. ಹಾಗಾದರೆ ನಾವು ಆಧಾರಗಳನ್ನು ಯಾವ ರೀತಿ ಡಿವೈಡ್ ಮಾಡಿದ್ದೀವಿ ಅನ್ನೋದು ಸಹಿತ ನಮಗೆ ಮುಖ್ಯವಾಗಿದೆ. ಭಾರತೀಯ ಇತಿಹಾಸಕಾರರು ಏನು ಮಾಡಿದಾರಪ್ಪ ಅಂದರೆ ಆಧಾರಗಳನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಎಷ್ಟು? 2 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಏನು ಮಾಡಿರಪ್ಪ ಅಂದ್ರೆ ಕೈಯಿಂದ ಬರೆದಿರುವಂತಹ ಹಸ್ತಪ್ರತಿಗಳು ಅದು ಸಹಿತ ಇತಿಹಾಸದ ಆಧಾರಗಳು. ಪುರಾತತ್ವವಾಗಿ ಸಿಕ್ಕಿರುವಂತಹ ವಿಷಯ ವಸ್ತುಗಳನ್ನು ಅದು ಸಹಿತ ಇತಿಹಾಸದ ಆಧಾರಗಳಾಗಿ ಇಟ್ಕೊಂಡಿವಿ. ಹಾಗಾದರೆ ಸಾಹಿತ್ಯವನ್ನು ನಾವು ಯಾವ ರೀತಿ ಡಿವೈಡ್ ಮಾಡಿದ್ದೀವಿ ಮತ್ತು ಪುರಾತತ್ವ ಆಧಾರಗಳನ್ನು ನಾವು ಯಾವ ರೀತಿ ಡಿವೈಡ್ ಮಾಡಿದ್ದೀವಿ ಅಂತ ಹೇಳ್ತೀನಿ. ಇವು ಹಸ್ತಪ್ರತಿಗಳು ಅಂತ ಹೇಳ್ತೀವಿ ನಾವು. ಸಾಹಿತ್ಯವನ್ನು ನಾವು ಹಸ್ತಪ್ರತಿಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ವಿದೇಶಿ ಸಾಹಿತ್ಯ ಮತ್ತು ದೇಶೀಯ ಸಾಹಿತ್ಯ ಅಂತ ಹೇಳ್ತೀವಿ. ವಿದೇಶಿ ಸಾಹಿತ್ಯ ಮತ್ತು ದೇಶೀಯ ಸಾಹಿತ್ಯ ಅಂತ ಯಾಕೆ ಡಿವೈಡ್ ಮಾಡಿವಿ ಅಂದರೆ, ನಮ್ಮ ಭಾರತೀಯರಿಂದ, ಈ ಮಣ್ಣಿನ ಮಕ್ಕಳಿಂದ ಬರೆಯಲ್ಪಟ್ಟಿರುವಂಥ ಕೃತಿಗಳು, ಕವಿತೆಗಳು, ಸಾಹಿತ್ಯಗಳು, ಲೇಖನಗಳು ಹಾಗೂ ಐತಿಹಾಸಿಕ ಸಮಯ ಸಂದರ್ಭಗಳನ್ನು ಏನು ಬರೆದಿಟ್ಟಾರಲ್ಲ ಅದನ್ನು ನಾವು ದೇಶೀಯ ಸಾಹಿತ್ಯ ಅಂತ ಹೇಳ್ತೀವಿ. ಭಾರತಕ್ಕೆ ವಿಸಿಟ್ ಕೊಟ್ಟು, ಭಾರತಕ್ಕೆ ಭೇಟಿ ಕೊಟ್ಟು, ಭಾರತದಲ್ಲಿ ಇದ್ದುಕೊಂಡು ಅಧ್ಯಯನ ಮಾಡಿ ಭಾರತದ ಸಂಸ್ಕೃತಿಯನ್ನು ತನ್ನ ದೇಶಕ್ಕೆ ತಗೊಂಡು ಹೋಗಿದ್ದಾರೆ. ಆ ಟೈಮಲ್ಲಿ ಅವ್ರು ಬಂದಿರುವಂಥ ವ್ಯಕ್ತಿಗಳನ್ನು ವಿದೇಶಿ ಸಾಹಿತ್ಯ ಅಂತ ಹೇಳ್ತೀವಿ. ಅವರು ಭಾರತಕ್ಕೆ ಬಂದಾಗ ಭಾರತದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅವರು ಭಾರತಕ್ಕೆ ಬಂದಾಗ ಭಾರತದ ಸಂಸ್ಕೃತಿ, ಭಾರತದ ನಡತೆ, ಭಾರತೀಯ ರಾಜರ ಆಡಳಿತ ವ್ಯವಸ್ಥೆ, ಭಾರತೀಯ ರಾಜರ ಪರಾಕ್ರಮಗಳನ್ನು ಸಹಿತ ಈ ಸಾಹಿತ್ಯಿಕ ಕೃತಿಗಳಲ್ಲಿ ಲೇಖನಾತ್ಮಕವಾಗಿ ಬರೆದಾರ. ಹೀಗಾಗಿ ನಾವೇನು ಮಾಡ್ತೀವಪ್ಪ ಅಂದ್ರೆ ವಿದೇಶಿ ಸಾಹಿತ್ಯವು ಸಹಿತ ನಮ್ಮ ಭಾರತದ, ನಮ್ಮ ಕನ್ನಡ ನಾಡಿನ ಇತಿಹಾಸಕ್ಕೆ ಆಧಾರವಾಗಿ ಬಳಸ್ತೀವಿ. ಅದೇ ರೀತಿ ಪುರಾತತ್ವ ಆಧಾರಗಳಂತ ಹೇಳ್ತೀವಿ.
ಈ ಪುರಾತತ್ವ ಆಧಾರಗಳನ್ನು ನಾವು 4 ಭಾಗಗಳಾಗಿ ವಿಂಗಡಣೆ ಮಾಡಿವಿ. ಎಷ್ಟು? 4 ಭಾಗಗಳಾಗಿ ವಿಂಗಡಣೆ ಮಾಡಿವಿ. 1 ಭೂ ಉತ್ಖನನ, 2 ಶಾಸನಗಳು, 3 ನಾಣ್ಯ ಮತ್ತು 5ನೇದು ಸ್ಮಾರಕಗಳಂತ ಹೇಳ್ತೀವಿ. ಭೂ ಉತ್ಖನನ ಅನ್ನೋದು ಏನಿದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಶಾಸನಗಳು ಸಹಿತ ಅಷ್ಟೇ ಇಂಪಾರ್ಟೆಂಟ್, ನಾಣ್ಯಗಳು ಸಹಿತ ನಮಗೆ ಅಷ್ಟೇ ಆಧಾರಗಳಾಗಿ ಉಳಿದು ಬಿಟ್ಟಿವೆ. ಸ್ಮಾರಕಗಳಂತೂ ಜೀವಂತವಾದ ಉದಾಹರಣೆಗಳಾಗಿ ಉಳಿದು ಬಿಟ್ಟಿವೆ. ಅದೇ ರೀತಿ ಫಸ್ಟ್ ನೋಡಬೇಕಾದ್ರೆ ನಾವು ಭೂ ಉತ್ಖನನ ನೋಡ್ತೀವಿ, ಶಾಸನಗಳನ್ನು ನೋಡ್ತೀವಿ, ನಾಣ್ಯಗಳನ್ನು ನೋಡ್ತೀವಿ, ಕೊನೆಗೆ ಸ್ಮಾರಕಗಳನ್ನು ಸಹಿತ ನೋಡ್ತೀವಿ. ಈಗ ಸಾಹಿತ್ಯಿಕ ಆಧಾರಗಳಂತ ಹೇಳಿದೆ ನಾನು ನಿಮಗೆ. ದೇಶೀಯ ಸಾಹಿತ್ಯಿಕ ಆಧಾರಗಳು ಅಂತ ಹೇಳಿದಾಗ ಇಲ್ಲಿ ನೋಡ್ರಿ, ಜಸ್ಟ್ ಹೇಳ್ತೀನಿ, ಜಸ್ಟ್ ನಿಮಗೆ ನಮ್ಮ ಮಣ್ಣಿನ ಮಕ್ಕಳು ಬರೆದಿರುವಂಥ ಸಾಹಿತ್ಯಗಳು ಯಾವ ರೀತಿ ನಮಗೆ ಉಪಯೋಗ ಆಗಿವೆ ಅನ್ನೋದು ನೋಡೋಣ. ಅಶ್ವಘೋಷ ಎಂಬ ವ್ಯಕ್ತಿಯ ಹೆಸರು ನಾವು ಕೇಳಿದ್ದೀವಿ. ಈತ ಬುದ್ಧ ಚರಿತ ಎಂಬ ಕೃತಿಯನ್ನು ಬರೀತಾನೆ. ಅಶ್ವಘೋಷ ಬರೆದಿರುವಂಥ ಬುದ್ಧ ಚರಿತ ನಮಗೇನು ಹೇಳತ್ತಪ್ಪ ಅಂದರೆ ಬುದ್ಧನ ಜೀವನ ಚರಿತ್ರೆಯ ಬಗ್ಗೆ ಪರಿಚಯ ಮಾಡಿಸ್ಕೊಡುತ್ತದೆ. ಬುದ್ಧನ ಜೀವನ ಚರಿತ್ರೆಯ ಬಗ್ಗೆ ಪರಿಚಯ ಮಾಡಿಸಿಕೊಡ್ತದೆ. ಅದೇ ರೀತಿ ಬಾಣ ಎಂಬ ವ್ಯಕ್ತಿ ಬರೆದಿರುವಂತಹ ಕೃತಿ ಹರ್ಷಚರಿತ ಎಂಬ ಕೃತಿಯನ್ನು ಬರೀತಾನ. ಈತ ಹರ್ಷವರ್ಧನನ ಆಸ್ಥಾನದಲ್ಲಿದ್ದ ಅನ್ನೋದು ಇಲ್ಲಿ ಗುರುತಾಗತ್ತ. ಅದರೊಂದಿಗೆ ಹರ್ಷವರ್ಧನ ಜೀವನ ಚರಿತ್ರೆಯನ್ನು ನಾವು ಎಲ್ಲಿ ತಿಳ್ಕೊತೀವಿ ಅಂದರೆ ಹರ್ಷನ ಹರುಷವನ್ನು ನಾವು ತಿಳ್ಕೋಕೆ ಬಾಣನ ಹರ್ಷಚರಿತ್ರೆಯನ್ನು ನಾವು ಉಪಯೋಗಿಸ್ತೀವಿ. ನಾನು ಹರ್ಷನ ಹರುಷ ಅಂತ ಹೇಳಿದೆ. ಜಸ್ಟ್ ನೆಕ್ಸ್ಟ್ ಒಂದು ಸಂದರ್ಭದಲ್ಲಿ ಅದರ ಬಗ್ಗೆ ಉಲ್ಲೇಖವನ್ನು ಕೊಡ್ತೀನಿ. ಅದೇ ರೀತಿ ಬಿಲ್ಹನ ಅಂತ ಹೇಳ್ತೀವಿ. ಕಲ್ಲಹನ ಮತ್ತು ಬಿಲ್ಹನಲ್ಲಿ ಭಾಳ ಡಿಫ್ರೆನ್ಸ್ ಇದೆ. ಕಲ್ಲಹನ ಈತ ಕಾಶ್ಮೀರದ ಕವಿ, ನೆನಪಿರಲಿ. ಈ ಬಿಲ್ಹನ ಏನು ಮಾಡ್ತಾನಂದ್ರೆ ವಿಕ್ರಮಾಂಕ ದೇವ ಚರಿತೆ ಎಂದು ಪುಸ್ತಕವನ್ನು ಬರೀತಾನೆ. ಈ ಬಿಲ್ಹನ ಕನ್ನಡ ನಾಡಿನಲ್ಲಿ ಇರುವಂಥ ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಬಗ್ಗೆ ವರ್ಣನೆ ಮಾಡ್ತಾನೆ. 6ನೇ ವಿಕ್ರಮಾದಿತ್ಯನ ಆಡಳಿತ ವ್ಯವಸ್ಥೆ, ಅವನು ಸಾಮಾಜಿಕವಾಗಿ ಮಾಡಿರುವಂಥ ಬದಲಾವಣೆಗಳು, ಆತನು ಕೊಟ್ಟಿರುವಂಥ ವ್ಯವಸ್ಥಿತವಾದ ಆಡಳಿತವನ್ನು ಈ ವಿಕ್ರಮಾಂಕ ದೇವ ಚರಿತ್ರೆಯಲ್ಲಿ ಸ್ಪಷ್ಟವಾಗಿ ಬಿಲ್ಹನ ಬರೀತಾನ. ಈತ ಕನ್ನಡಿಗ, ಕನ್ನಡದ ಕವಿ, ಆತ ಕಾಶ್ಮೀರದ ಕವಿ, ನೆನಪಿರಲಿ. ಸೆಕೆಂಡ್, ಕೌಟಿಲ್ಯ ಅಂತ ಹೇಳ್ತೀವಿ. ಭಾರತದ ಇತಿಹಾಸ, ಭಾರತದ ರಾಜ ಪರಂಪರೆ ಪ್ರಾರಂಭವಾಗಿರುವುದು, ವ್ಯವಸ್ಥಿತವಾದ ರಾಜ ಪರಂಪರೆ, ಭಾರತ ಎಂಬ ಪರಿಕಲ್ಪನೆ ಹುಟ್ಟಕ್ಕೆ ಕಾರಣವಾದಂಥ ವ್ಯಕ್ತಿ ಈತ. ಈತನಿಗೆ ಆಗಿರುವ ಅವಮಾನವೇ ಮೌರ್ಯ ಸಾಮ್ರಾಜ್ಯದ ಹುಟ್ಟಿಗೆ ಕಾರಣವಾಯಿತು. ಈತ ಅರ್ಥಶಾಸ್ತ್ರ ಎಂಬ ಒಂದು ರಾಜಕೀಯ ಕೃತಿಯನ್ನು ಬರೀತಾನೆ. ಅದು ರಾಜಕಾರಣಕ್ಕೆ ಮತ್ತು ಆಡಳಿತಕ್ಕೆ ಒಂದು ಕೈಪಿಡಿಯಾಗಿ ಉಳಿದು ಬಿಡುತ್ತದೆ. ಇದನ್ನೇ ಆಲ್ಮೋಸ್ಟ್ ಅಂದರೆ ಮುಂದಿನ ರಾಜಮನೆತನಗಳು ಫಾಲೋ ಮಾಡ್ತವೆ. ಇವತ್ತಿಗೂ ಸಹಿತ ಇಲ್ಲಿ ಬರೆದಿರುವಂಥ ಕೆಲವು ವಿಷಯ ವಸ್ತುಗಳು ಭಾರತ ಸರ್ಕಾರವು ಸಹಿತ ಫಾಲೋ ಮಾಡ್ತದೆ. ನೋಡ್ರಿ, ಈತ ಮೌರ್ಯರ ಆಡಳಿತದ ಕುರಿತು ಬರೀತಾನೆ. ನಂದರ ನಿರ್ಮೂಲನೆ ಮತ್ತು ಮೌರ್ಯರ ಏಳಿಗೆಯನ್ನು ಈತ ಇದರಲ್ಲಿ ಬರೀತಾನೆ. ಅಷ್ಟೇ ಅಲ್ಲ, ಈತ ಏನು ಮಾಡ್ತಾನಂದ್ರೆ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಕ್ಕೆ ಬಂದಾಗ ಅವನಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟ ಅನ್ನೋದನ್ನು ಹೇಳ್ತಾನೆ. ಅದರೊಂದಿಗೆ ಅವನ ಸೇನಾಧಿಕಾರಿಯಾದಂತಹ ಸಲ್ಯೂಕಸ್ನು ಸಹಿತ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಅವನಿಗೂ ಸಹಿತ ಯಾವ ರೀತಿ ಸೋಲಿಸಿದ್ದೀವಿ ಅನ್ನೋದು ಕೌಟಿಲ್ಯ ವರ್ಣನೆ ಮಾಡ್ತಾನೆ. ಅದೇ ರೀತಿ ನಾವು ಪಾಣಿನಿಯ ಬಗ್ಗೆ ತಿಳ್ಕೋಬೇಕು. ಈ ಪಾಣಿನಿ ಅನ್ನೋದು ಅಷ್ಟಾಧ್ಯಾಯನ ಎಂಬ ಕೃತಿಯನ್ನು ಬರಿತಾನೆ. ಪ್ರಾಚೀನ ಕಾಲದ ಗಣರಾಜ್ಯಗಳ ಬಗ್ಗೆ 16 ಗಣರಾಜ್ಯಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಈ ಗಣರಾಜ್ಯಗಳ ಬಗ್ಗೆ ಈ ಪಾಣಿನಿಯ ಅಷ್ಟಾಧ್ಯಾಯನದಲ್ಲಿ ನಮಗೆ ತಿಳಿದು ಬರುತ್ತದೆ. ಜಸ್ಟ್ ಇದೇ ರೀತಿ ಕಾಳಿದಾಸ ಅಂತ ನಾವು ಕೇಳಿದ್ದೀವಿ. ಶಾಕುಂತಲೆ ಪುಟಗಳಲ್ಲಿ ಹಾಡನ್ನು ನೀವು ಕೇಳಿದಿರಿ ಅಂತ ನಾನು ಅನಿಸುತ್ತೆ. ಈ ಶಾಕುಂತಲೆಯ ಕೃತಿಯನ್ನು ಬರೆದವ ಯಾರಪ್ಪ ಅಂದರೆ ಈತೆ ಮಾಳವಿಕಾಗ್ನಿಮಿತ್ರ ಮತ್ತು ಅವನು ಬರೆದಿರುವಂಥ ಮೇಘದೂತ, ವಿಕ್ರಮೋರ್ವಶಿ, ಶಾಕುಂತಲ ಎಂಬ ಕೃತಿಗಳನ್ನು ಬರೀತಾನೆ. ಈತ ಮಾಳವಿಕಾಗ್ನಿಮಿತ್ರ ಏನು ಬರೀತಾನಲ್ಲ, ವಿದಿಶಾ ಮತ್ತು ವಿದರ್ಭಗಳ ನಡುವಿನ ಯುದ್ಧದ ವಿವರಣೆ ಮಾಡ್ತಾನೆ. ವಿದರ್ಭ ಎನ್ನುವ ಪ್ರಾಂತ್ಯ ಬರುತ್ತೆ, ವಿದಿಶಾ ಎನ್ನುವ ಪ್ರಾಂತ್ಯ ಬರುತ್ತೆ. ಈ ಪ್ರಾಂತ್ಯಗಳ ನಡುವೆ ನಡೆದಿರುವಂಥ ಯುದ್ಧವನ್ನು ವರ್ಣನೆ ಮಾಡ್ತಾನೆ. ಈ ಉಳಿದಿರುವಂಥ ಇವೆಲ್ಲ ನಾಟಕಗಳು ಈ ಅನೇಕರ ಜೀವನರ ಅಂದರೆ ಗುಪ್ತರ ಕಾಲದ, ಗುಪ್ತರ ರಾಜಮನೆತನದ ಮತ್ತು ಗುಪ್ತರು ಕೊಡುತ್ತಿರುವಂಥ ಆಡಳಿತದ ಬಗ್ಗೆ, ಅವರ ಜೀವನ ಶೈಲಿಯ ಬಗ್ಗೆ ಈ ನಾಟಕಗಳು ತಿಳಿಸ್ಕೊಡ್ತವೆ. ಈತನನ್ನು ನಾವು ಏನಂತ ಕರಿತೀವಿ? ಶೇಕ್ಸ್ಪಿಯರ್ ಅಂತ ಕರಿತೀವಿ. ಯಾಕಪ್ಪ? ಭಾರತದ ಶೇಕ್ಸ್ಪಿಯರ್ ಅಂತ ಕರಿತೀವಿ. ಯಾವ ರೀತಿ ಶೇಕ್ಸ್ಪಿಯರ್ನು ನಾಟಕಗಳನ್ನು ಬರೆದು ಜಗತ್ತಿಗೆ ಪ್ರಸಿದ್ಧನಾದನು, ಅದೇ ರೀತಿ ಈತನು ಕೊಟ್ಟಿರುವಂತಹ ನಾಟಕಗಳೇ ಇತಿಹಾಸವನ್ನು ಅಧ್ಯಯನ ಮಾಡೋಕ್ಕೆ ನಮಗೆ ಭಾಳ ಹೆಲ್ಪ್ ಆಗಿವೆ ಅಂತ ನಾವು ಹೇಳ್ಬೋದು. ವಿಶಾಖದತ್ತ ಅಂತ ಹೇಳ್ತೀವಿ. ವಿಶಾಖದತ್ತನು ಸಹಿತ ಮೌರ್ಯರ ಕಾಲದಲ್ಲಿ ಅವರ ಆಸ್ಥಾನದಲ್ಲಿ ಇದ್ದ. ಈತ ಮುದ್ರಾ ರಾಕ್ಷಸ ಎಂಬ ಕೃತಿಯನ್ನು ಬರಿತಾನೆ. ಇದೇ ಮುದ್ರಾ ರಾಕ್ಷಸ ಚಂದ್ರಗುಪ್ತ ಮೌರ್ಯ ಮತ್ತು ನಂದರ ನಡುವೆ ನಡೆದಿರುವಂತಹ ಸಂಘರ್ಷಗಳ ಬಗ್ಗೆ ಹೇಳುತ್ತದೆ.
ಅದರೊಂದಿಗೆ ವಿಶಾಖದತ್ತನ ದೇವಿ ಚಂದ್ರಗುಪ್ತಂ ಎಂಬ ಒಂದು ಮತ್ತೊಂದು ಕೃತಿ ಇದೆ. ಈ ಕೃತಿ ಏನು ಮಾಡುತ್ತಪ್ಪ ಅಂದರೆ 1ನೇ ಚಂದ್ರಗುಪ್ತ ಮತ್ತು ಕುಮಾರದೇವಿಯ ವಿವಾಹ ಪ್ರಸಂಗವನ್ನು ತಿಳಿಸಿಕೊಡ್ತದೆ. ಇವೆಲ್ಲ ಐತಿಹಾಸಿಕ ಆಧಾರಗಳಾದಂಗೆ ಈ ಕಲಹನ ಬಗ್ಗೆ ಜಸ್ಟ್ ನಾನು ಹೇಳಿದೆ. ಈ ಕಲಹನ ಬರೆದಿರುವಂಥ ರಾಜತರಂಗಿಣಿ ಎಂಬ ಕೃತಿಯು ಕಾಶ್ಮೀರದ ಚರಿತ್ರೆಯನ್ನು ವರ್ಣನೆ ಮಾಡುತ್ತದೆ. ಇವತ್ತೇನು 70 ವರ್ಷಗಳಿಂದ ನಡೆದು ಬಂದಿರುವಂಥ ಈ ಕಾಶ್ಮೀರದ ಇಶ್ಯೂ ಭಾರತ ಸರ್ಕಾರಕ್ಕೆ ಇವತ್ತಿಗೂ ಸಹಿತ ಮುಳ್ಳಾಗಿದೆ. ಅದು ಅಷ್ಟೊಂದು ಕ್ಲಿಯರ್ ಆಗಿಲ್ಲ. ಆದರೆ ಈ ಸಂಪೂರ್ಣ ಕಾಶ್ಮೀರದ ಚರಿತ್ರೆಯನ್ನು ಆ ಕಾಲದಲ್ಲಿ ಕಲಹನ ಬರೆದಿಟ್ಟು ಹೋಗಿದ್ದ ಅನ್ನೋದು ನಾವು ತಿಳ್ಕೊತೀವಿ. ಕಾಶ್ಮೀರ ನಮ್ಮದು ಅನ್ನೋದು ಹೇಳೋದಕ್ಕೆ ಒಂದು ಜೀವಂತವಾದ ಉದಾಹರಣೆ ಕಲಹನ ಕಾಶ್ಮೀರ ಚರಿತ್ರೆ. ಅದೇ ರೀತಿ ಯಾವ ರೀತಿ ಉತ್ತರ ಭಾರತದ ಸಾಹಿತಿಗಳು ಬರೆದಿಟ್ಟುವಂಥ ಪುಸ್ತಕಗಳನ್ನು ನಾವು ಐತಿಹಾಸಿಕ ಆಧಾರವಾಗಿ ನೋಡ್ತೀವಿ, ಅದೇ ರೀತಿ ದಕ್ಷಿಣ ಭಾರತದ ಚರಿತ್ರೆಕಾರರು ಸಹಿತ ಕೆಲವೊಂದಿಷ್ಟು ಪುಸ್ತಕಗಳನ್ನು ಬರೆದಿಟ್ಟಾರೆ. ಅದನ್ನು ನಾವು ತಿಳ್ಕೋಬೇಕು. ಈತ ಹಾಲ ಅಂತ, ಹಾಲ ಅಂದರೆ ಶಾತವಾಹನರ ದೊರೆ, ಶಾತವಾಹನರ ಶ್ರೇಷ್ಠ ಮತ್ತು ಶಾಂತಿಪ್ರಿಯ ದೊರೆ. ಈತ ಗತಾ ಸಪ್ತಸತಿ ಎಂಬ ಕೃತಿಯನ್ನು ಬರೀತಾನೆ. ಯಾವುದು? ಗತಾ ಸಪ್ತಸತಿ ಎಂಬ ಕೃತಿ ಬರೀತಾನೆ. ಇದರ ಅರ್ಥ 700 ಪ್ರೇಮ ಕಾವ್ಯಗಳನ್ನು ಹೊಂದಿರುವಂಥ ಈ ಗತಾ ಸಪ್ತಸತಿ ಅವರ ಕಾಲದಲ್ಲಿ ಸಹಿತ ಸ್ತ್ರೀ ಮತ್ತು ಪುರುಷನ ನಡುವಿರುವಂಥ ಸಂಬಂಧಗಳು, ಪ್ರಕೃತಿ ಮತ್ತು ಪುರುಷನ ನಡುವಿರುವಂಥ ಸಂಬಂಧಗಳು ಈ ಗತಾ ಸಪ್ತಸತಿಯಲ್ಲಿ ಹಾಲ ಸ್ಪಷ್ಟವಾಗಿ 700ಕ್ಕೂ ಹೆಚ್ಚು, ಅಂದರೆ ಗತಾ ಸಪ್ತಸತಿ ಅಂದರೆ ಸಪ್ತ ಅಂದರೆ 700 ಕೃತಿಗಳನ್ನು, 700 ಪ್ರೇಮ ಕಾವ್ಯಗಳನ್ನು ಇದರಲ್ಲಿ ವರ್ಣನೆ ಮಾಡಿದ್ದಾನೆ. ಅದರ ನಂತರ ನೋಡ್ಬೇಕಂದ್ರೆ ಗುಣಾಢ್ಯನ ಬೃಹತ್ ಕಥಾ. ಈ ಗುಣಾಢ್ಯನ ಬೃಹತ್ ಕಥಾ ಸಹಿತ ನಮಗೆ ದಕ್ಷಿಣ ಭಾರತದ ಇತಿಹಾಸ ತಿಳಿದುಕೊಳ್ಳಲು ಹೆಲ್ಪ್ ಆಗುತ್ತದೆ. ಅದೇ ರೀತಿ ಚಾವುಂಡರಾಯ ಅಂತ ಹೇಳ್ತೀವಿ. ಈ ಚಾವುಂಡರಾಯ ಪ್ರಸಿದ್ಧ ಮಂತ್ರಿ, ರಾಜನಲ್ಲ, ಪ್ರಸಿದ್ಧ ಮಂತ್ರಿ. ಈತ ಗಂಗರ ಕಾಲದ ಪ್ರಸಿದ್ಧ ಮಂತ್ರಿ. ಈತ ಏನು ಮಾಡ್ತಾನಪ್ಪ ಅಂದ್ರೆ ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ಬರೀತಾನೆ. ಈ ಚಾವುಂಡರಾಯ ಪುರಾಣದಲ್ಲಿ ನಾವು ಗಂಗರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಆ ಕಾಲದ ಕನ್ನಡ ನಾಡಿನ ರಾಜಕೀಯ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇದೇ ಚಾವುಂಡರಾಯನು ಗೋಮಟೇಶ್ವರ ವಿಗ್ರಹವನ್ನು ಕೆತ್ತಿದಾನ, ಅದರ ಬಗ್ಗೆನೂ ಸಹಿತ ಅದರಲ್ಲಿ ಉಲ್ಲೇಖ ಕೊಟ್ಟಿದ್ದಾನೆ. ಅದೇ ರೀತಿ ಅಮೋಘ ವರ್ಷನ ಕವಿರಾಜ ಮಾರ್ಗ, ಈ ಕವಿರಾಜ ಮಾರ್ಗವೇ ಕನ್ನಡದ ಗಡಿಯನ್ನು ನಮಗೆ ಹೇಳಿಕೊಡ್ತದೆ. ಅಮೋಘ ವರ್ಷನು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ. ಈತ ಅಮೋಘ ವರ್ಷ ನೃಪತುಂಗ ಅಂತ ಕರಿತೀವಿ. ಈತ ಕವಿರಾಜ ಮಾರ್ಗ ಎಂಬ ಕೃತಿಯನ್ನು ಬರೆದ. ಈ ಕವಿರಾಜ ಮಾರ್ಗ ನರ್ಮದೆಯಿಂದ ಕಾವೇರಿ ನಡುವಿನ ಭೂ ಪ್ರದೇಶವು ಕನ್ನಡ ನಾಡು ಆಗಿತ್ತು ಅಂತೇಳಿ ವರ್ಣನೆ ಮಾಡ್ತಾನೆ. ಅದೇ ರೀತಿ ರನ್ನ ಅಂತ ಬರ್ತಾರ, ಪೊನ್ನ ಅಂತ ಬರ್ತಾರೆ, ಪಂಪ ಅಂತ ಬರ್ತಾರ, ಪೊನ್ನ ಅಂತ ಬರ್ತಾರ, ಜನ್ನ ಬರ್ತಾರ. ಈ ರನ್ನ ಹೇಳಿದು ಗದಾಯುದ್ಧ. ಈ ಗದಾಯುದ್ಧವು ಸಹಿತ ಕನ್ನಡದ ಇತಿಹಾಸದ ಬಗ್ಗೆ ಹೇಳುತ್ತದೆ. ಪಂಪ ಬರೆದಿರುವಂಥ ಆದಿಪುರಾಣ ಅಂತೂ ಕನ್ನಡದ ಇತಿಹಾಸದ ಬಗ್ಗೆನೇ ಹೇಳುತ್ತದೆ. ಅದೇ ರೀತಿ ವಿಜಯನಗರ ಸಾಮ್ರಾಜ್ಯದ ದೊರೆ ಆಗಿರುವಂತಹ ಕೃಷ್ಣದೇವರಾಯ ಬರೆದಿರುವಂತಹ ಆಮುಕ್ತ ಮೌಲ್ಯದ ಮತ್ತು ಜಾಂಬುವತಿ ಕಲ್ಯಾಣ ಅಂತ ಬುಕ್ ಬರೀತಾನೆ. ಆಮುಕ್ತ ಮೌಲ್ಯದ ಮತ್ತು ಜಾಂಬುವತಿ ಕಲ್ಯಾಣ ಅಂತ ಬುಕ್ ಬರೀತಾನೆ. ಇವುಗಳು ಸಹಿತ ನಮಗೆ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯ ಆಗ್ತವೆ. ಹಾಗಾದರೆ ಈ ಸಾಹಿತ್ಯಿಕ ಆಧಾರಗಳು ನಮಗೆ ಏನೇನು ಹೆಲ್ಪ್ ಮಾಡ್ತಾವಪ್ಪ ಅಂದ್ರೆ ಭಾರತದ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಹಾಗೂ ಭೌಗೋಳಿಕ ಅಂಶಗಳನ್ನು ತಿಳಿಸ್ಕೊಡ್ತಾವ. ಅದೇ ರೀತಿ ಪುರಾಣಗಳು ಸಹಿತ ನಾವು ಅಧ್ಯಯನ ಮಾಡ್ತೀವಿ. ಈ ಪುರಾಣಗಳಲ್ಲಿ ವಿಷ್ಣು ಪುರಾಣ ಆಗಿರ್ಬೋದು, ವಾಯು ಪುರಾಣ ಆಗಿರ್ಬೋದು, ಮತ್ಸ್ಯ ಪುರಾಣ ಆಗಿರ್ಬೋದು, ಸ್ಕಂದ ಪುರಾಣ ಆಗಿರ್ಬೋದು, ಇವು ಸಹಿತ ನಮಗೆ ಹೆಲ್ಪ್ ಮಾಡ್ತಾವೆ. ಒಟ್ಟು 18 ಪುರಾಣಗಳು ಬರ್ತಾವೆ. ಈ 18 ಪುರಾಣಗಳು ಸಹಿತ ಇತಿಹಾಸವನ್ನು ತಿಳಿಯಲು ನಮಗೆ ಹೆಲ್ಪ್ ಮಾಡ್ತಾವೆ. ಯಾವ ರೀತಿ ಭಾರತದ ಇತಿಹಾಸವನ್ನು ತಿಳಿಯಲು ಇವೆಲ್ಲ ವಿಷಯಗಳು ಅವಶ್ಯಕತೆ ಇದೆಯೋ, ಅದೇ ರೀತಿ ಕರ್ನಾಟಕದ ಇತಿಹಾಸವನ್ನು ತಿಳಿಯಲು ಸಹಿತ ಈ ವಿಷಯ ವಸ್ತುಗಳು ನಮಗೆ ಆಧಾರವಾಗಿ ಉಳಿದು ಬಿಟ್ಟವ. ಅದೇ ರೀತಿ ಭಾರತದ ಮಹಾಕಾವ್ಯಗಳು, ಹಿಂದೂ ಧರ್ಮದ ಮಹಾಕಾವ್ಯಗಳು ಅಂತ ಹೇಳ್ತೀವಲ್ಲ, ಮಹಾಭಾರತ ಮತ್ತು ರಾಮಾಯಣವು ಸಹಿತ ನಮಗೆ ದೇಶೀಯ ಸಾಹಿತ್ಯವನ್ನು ತಿಳಿಯಲು, ಅಂದರೆ ದೇಶೀಯ ಸಾಹಿತ್ಯಗಳಾಗಿ ನಮಗೆ ಇತಿಹಾಸವನ್ನು ತಿಳಿಯಲು ಸಹಾಯ ಆಗಿವೆ. ಇವುಗಳು ಸಹಿತ ಕನ್ನಡ ನಾಡಿನ, ಕನ್ನಡ ಭಾಷೆಯ ಬಗ್ಗೆ ಮತ್ತು ಕನ್ನಡದ ಜನರ ಬಗ್ಗೆ, ಪ್ರದೇಶದ ಬಗ್ಗೆ ಶ್ಲೋಕಗಳ ಮುಖಾಂತರ ಇದರಲ್ಲಿ ವರ್ಣನೆ ಇದೆ. ಇದರಲ್ಲಿಯೂ ಸಹಿತ ಇದೆ. ಯಾಕಂದರೆ ರಾಮನು ಸೀತೆಯನ್ನು ಕರೆದುಕೊಂಡು ಬರಲು ಶ್ರೀಲಂಕಾಗೇನು ಹೋಗ್ತಿರ್ತಾನಲ್ಲ, ಸಿಂಹಳ ಪ್ರಾಂತ್ಯಕ್ಕೇನು ಹೋಗ್ತಿರ್ತಾನಲ್ಲ, ಆ ಟೈಮ್ದಲ್ಲಿ ನಮ್ಮ ಪ್ರದೇಶದಲ್ಲಿರುವಂತಹ ವಾನರ ಸೈನ್ಯದ ಸಹಾಯದೊಂದಿಗೆ
ಸೀತೆಯನ್ನು ಭಾರತಕ್ಕೆ ಕರೆದುಕೊಂಡು ಬರ್ತಾನೆ ಅನ್ನೋದು ಈ ವರ್ಣನೆ ಬರುತ್ತಾ. ಆ ವಾನರ ಸೈನ್ಯ ಇದೇ ಕಿಷ್ಕಿಂಧೆ ಪ್ರದೇಶ, ಇದೇ ಕನ್ನಡ ನಾಡಿನಲ್ಲಿ ಇತ್ತು ಅಂತ ಹೇಳ್ತಾರೆ. ಈ ಸಾಹಿತ್ಯಿಕ ಆಧಾರಗಳನ್ನು ಇಟ್ಕೊಂಡು ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಯಾವ ರೀತಿ ನಮಗೆ ಸಾಹಿತ್ಯಿಕ ಆಧಾರಗಳಾಗಿ ಪ್ರಾದೇಶಿಕವಾಗಿ ಭಾರತೀಯರಿಂದ ಬರೆಯಲ್ಪಟ್ಟಿರುವಂತಹ ಸಾಹಿತ್ಯಿಕ ಆಧಾರಗಳು ಯಾವ ರೀತಿ ನಮಗೆ ಹೆಲ್ಪ್ ಆದವು, ಅದೇ ರೀತಿ ವಿದೇಶಿ ಸಾಹಿತ್ಯವು ಅಷ್ಟರ ಮಟ್ಟಿಗೆ ನಮಗೆ ಸಹಾಯವಾಗಿದೆ. ನಾನು ವಿವರಣಾತ್ಮಕವಾಗಿ ಹೇಳ್ತೀನಿ. ಮೆಗಸ್ತನಿಸ್ ಅಂತ ಹೇಳ್ತೀವಿ ನಾವು. ಈ ಮೆಗಸ್ತನಿಸ್ ಯಾರಪ್ಪ, ಎಲ್ಲಿಂದ ಬಂದ, ಹೆಂಗೆ ಬಂದ, ಈತ ಬಂದ ಏನೇನು ಮಾಡಿದ ಅಂತ. ಈತ ಮೆಗಸ್ತನಿಸ್ ಬಂದಿದ್ದು ಮೌರ್ಯರ ಕಾಲದಲ್ಲಿ. ಮೌರ್ಯರ ಕಾಲದಲ್ಲಿ ಬಂದಾಗ ಸಲ್ಯೂಕಸ್ನು ಸೋತಾಗ ತನ್ನ ಸೋಲನ್ನು ಒಪ್ಕೊಂಡು ತನ್ನ ಮಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ಹೋಗ್ತಾನೆ, ಮದುವೆ ಮಾಡಿ ಹೋಗ್ತಾನೆ. ಅವಾಗ ಈತ ಏನು ಮಾಡ್ತಾನಂದ್ರೆ ಒಬ್ಬ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಈತನನ್ನು ಇಟ್ಟಿರ್ತಾನೆ. ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಇಲ್ಲಿ ನಡೆದಿರುವಂಥ ನನ್ನ ಮಗಳಿಗೆ ಸೆಕ್ಯೂರಿಟಿ ಕೊಡಾಕಂತೇಳಿ ಈತ ಇಟ್ಟಿರ್ತಾನೆ. ಈತನನ್ನು ಮೆಗಸ್ತನಿಸ್ನನ್ನು ಇಟ್ಟಿರ್ತಾನೆ. ಅದರ ಈತ ರಾಜದೂತನಾಗಿ ಬಂದಿರ್ತಾನೆ, ರಾಯಭಾರಿಯಾಗಿ ಬಂದಿರ್ತಾನೆ. ಇವನನ್ನು ರಾಯಭಾರಿನಾಗಿ ಕಳಿಸ್ಕೊಂಡು ಇವನು ಕಳಿಸ್ಕೊಟ್ಟಿದ್ದ ಕೆಲಸನೇ ಬೇರೆ, ಅವ್ನು ಮಾಡುತ್ತಿರುವಂಥ ಕೆಲಸನೇ ಬೇರೆ ಆಗಿತ್ತು. ಅದು ಭಾರತೀಯ ಇತಿಹಾಸ, ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಿಮಗೆ ತಿಳ್ಕೋಬಹುದು. ಬಟ್ ಈತ ಬರೆದಿರುವಂಥ ಇಂಡಿಕಾ ಎಂಬ ಕೃತಿಯು ಮೌರ್ಯ ಸಾಮ್ರಾಜ್ಯದ ಏಳಿಗೆ, ಮೌರ್ಯ ಸಾಮ್ರಾಜ್ಯದ ಆಡಳಿತ, ಮೌರ್ಯ ಸಾಮ್ರಾಜ್ಯವು ಮಾಡಿಕೊಂಡು ಹೋಗಿರುವಂಥ ಆಡಳಿತಾತ್ಮಕ ವ್ಯವಸ್ಥೆಯನ್ನು ತಿಳಿಸಿಕೊಡುತ್ತದೆ. ಹಾಗೆ ಟಾಲೆಮಿ ಬರ್ತಾನೆ ಭಾರತಕ್ಕೆ. ಟಾಲೆಮಿ ಬರೆದಿರುವಂಥ ಭೂಗೋಳಶಾಸ್ತ್ರ, ಜಿಯೋಗ್ರಫಿ ಎಂಬ ಪುಸ್ತಕದಲ್ಲಿಯೂ ಸಹಿತ ಭಾರತದ ಭೂಗೋಳದ ಬಗ್ಗೆ ವರ್ಣನೆ ಮಾಡಿದಾನ. ಗ್ರೀಕ್ ಅನಾಮಿಕ ಅಂತ ಹೇಳ್ತೀವಿ, ಅಂದರೆ ಹೆಸರಿಲ್ಲದ ವ್ಯಕ್ತಿ, ಗ್ರೀಕಿನ ವ್ಯಕ್ತಿ. ಈತ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ಸಿ ಎಂಬ ಪುಸ್ತಕವನ್ನು ಬರೀತಾನೆ. ಈ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ಸಿ ಪುಸ್ತಕದಲ್ಲಿಯೂ ಸಹಿತ ಕನ್ನಡ ನಾಡಿನ ಅಂದರೆ ಭಾರತದ ಬಗ್ಗೆ ವರ್ಣನೆ ಇದೆ. ಅದೇ ರೀತಿ ಪಾಹಿಯಾನ್ ಭಾರತಕ್ಕೆ ಬರ್ತಾನೆ. ಯಾರು? ಪಾಹಿಯಾನ್ ಬರ್ತಾನೆ. ತನ್ನ ಗೋಖೋಕ್ಕಿ ಎಂಬ ಕೃತಿಯಲ್ಲೂ ಸಹಿತ ಭಾರತದ ಬಗ್ಗೆ ವರ್ಣನೆ ಮಾಡ್ತಾನೆ. ಈ ಹುಯನ್ಸ್ತ್ಯಾಂಗ್ ಅಂತ ಏನು ಬರ್ತಾನಲ್ಲ, ಈ ಹುಯನ್ಸ್ತ್ಯಾಂಗ್ನು ಸಿಯುಕಿ ಎಂಬ ಕೃತಿಯನ್ನು ಬರಿತಾನೆ. ಈತ ಚೀನಾ ಯಾತ್ರಿಕ, ಚೈನೀ ಯಾತ್ರಿಕ, ಬೌದ್ಧ ಧರ್ಮದ ಅಧ್ಯಯನಕ್ಕಾಗಿ ಭಾರತಕ್ಕೆ ಬಂದಿರ್ತಾನೆ. ಅದೇ ಸಂದರ್ಭದಲ್ಲಿ ಭಾರತವನ್ನು ಶ್ರೇಷ್ಠವಾದ 2 ರಾಜಮನೆತನಗಳು ಆಳ್ವಿಕೆ ಮಾಡ್ತಿರ್ತಾವೆ. ಒಂದು ವರ್ಧನ ಸಾಮ್ರಾಜ್ಯವನ್ನು ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡ್ತಿರ್ತಾನೆ. ಕನೋಜನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿರ್ತಾನೆ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಇದೇ ಕನ್ನಡ ನಾಡಿನ ಬಾದಾಮಿಯಲ್ಲಿ ಇಮ್ಮಡಿ ಪುಲಿಕೇಶಿ ಎಂಬ ನಮ್ಮ ರಾಜ, ಬಾದಾಮಿ ಚಾಲುಕ್ಯರ ರಾಜನಾಗಿ ಈ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಈತ ಭಾರತಕ್ಕೆ ವಿಸಿಟ್ ಕೊಟ್ಟಿರ್ತಾನೆ. ನಳಂದ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಕ್ಕಂತ ಬಂದಿರ್ತಾನೆ. ಅದರೊಂದಿಗೆ ನಳಂದ ವಿಶ್ವವಿದ್ಯಾಲಯದಲ್ಲಿರುವಂಥ ಬೌದ್ಧ ಧರ್ಮದ ಮತ್ತು ಸೈಕಾಲಜಿಯ ಬಗ್ಗೆ ಅಧ್ಯಯನ ಮಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಈತ ಹರ್ಷನ ಸಂಸ್ಥಾನಕ್ಕೂ ವಿಸಿಟ್ ಕೊಡ್ತಾನೆ, ಪ್ಲಸ್ ದಕ್ಷಿಣ ಭಾರತದ ಇಮ್ಮಡಿ ಪುಲಿಕೇಶಿಯ ಸಂಸ್ಥಾನಕ್ಕೂ ವಿಸಿಟ್ ಕೊಡ್ತಾನೆ. ಅದೇ ಸಂದರ್ಭದಲ್ಲಿ ಇವನು ಬಂದಿರುವಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿನ ಇಮ್ಮಡಿ ಪುಲಿಕೇಶಿ ಮತ್ತು ಉತ್ತರ ಭಾರತವನ್ನು ಆಳುತ್ತಿರುವಂತಹ ಹರ್ಷವರ್ಧನ್ ನಡುವೆ ನರ್ಮದಾ ಕಾಳಗ ನಡೆಯುತ್ತದೆ. ಈ ನರ್ಮದಾ ಕಾಳಗದಲ್ಲಿ ಯಾವ ರೀತಿ ಹೀನಾಯವಾಗಿ ಹರ್ಷವರ್ಧನನ್ನು ನಮ್ಮ ಕನ್ನಡ ನಾಡಿನ ಇಮ್ಮಡಿ ಪುಲಿಕೇಶಿ ಸೋಲಿಸ್ತಾನೋ, ಯಾವ ಐಡಿಯಾಲಜಿಯನ್ನು ಯೂಸ್ ಮಾಡಿಕೊಂಡು, ಯಾವ ಯುದ್ಧ ತಂತ್ರವನ್ನು ಯೂಸ್ ಮಾಡಿಕೊಂಡು ಸೋಲಿಸ್ತಾನೋ ಅನ್ನೋದು ಈ ಸಿಯುಕಿ ಎಂಬ ಕೃತಿಯಲ್ಲಿ ಆತ ಬರೆಯುತ್ತಾನೆ. ಅಂದರೆ ಇಲ್ಲಿರುವಂಥ ಚಾಣಾಕ್ಷತೆ, ಯುದ್ಧ ತಂತ್ರಗಳು ಸಹಿತ ವಿದೇಶಿಯರು ತನ್ನ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಅಲ್ಬುರುನಿ ಎಂಬ ಭಾರತಕ್ಕೆ ಬರ್ತಾನೆ. ತೆಹ್ರೀಕ್ ಎ ಹಿಂದ್ ಎಂಬ ಪುಸ್ತಕವನ್ನು ಬರೀತಾನೆ. ಅದರ ಫಿರ್ದೋಷಿ ಬರ್ತಾನೆ. ಶಹನಾಮ ಎಂಬ ಪುಸ್ತಕವನ್ನು ಬರೀತಾನೆ. ಇಬ್ನ ಬಟುಟ್ ಬರೀತಾನೆ. ಈತು ಸಹಿತ ಪುಸ್ತಕವನ್ನು ಬರೀತಾನೆ. ಇದೇ ರೀತಿ ಪುರಾತತ್ವ ಆಧಾರಗಳು, ಸಾಹಿತ್ಯಿಕ ಆಧಾರಗಳಂದಾಗ ನಾವು ವಿದೇಶಿ ಸಾಹಿತ್ಯ ಮತ್ತು ದೇಶೀಯ ಸಾಹಿತ್ಯಗಳನ್ನು ಅಧ್ಯಯನ ಮಾಡಿವಿ. ದೇಶೀಯ ಸಾಹಿತ್ಯಗಳ ಪ್ರಕಾರ ನೋಡಿದಾಗ ಯಾವ ರಾಜಮನೆತನಗಳು ಯಾವ ರೀತಿ ಆಳ್ವಿಕೆ ಮಾಡಿದಾವ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಯಾವ ರೀತಿ ಅಧ್ಯಯನ ಮಾಡಿದಾವ, ಯಾವ ರೀತಿ ಆಡಳಿತವನ್ನು ಕೊಟ್ಟಿದ್ದಾವ ಅನ್ನೋದನ್ನು ನಾವು ಅಲ್ಲಿ ತಿಳ್ಕೊತೀವಿ. ಅದೇ ರೀತಿ ಆಧಾರಗಳಂತ ಹೇಳ್ತೀವಲ್ಲ, ಅದರಲ್ಲಿ ಪುರಾತತ್ವ ಆಧಾರಗಳನ್ನು ನೋಡಿದಾಗ ಪ್ರಾಚೀನ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡು. ಪುರಾತತ್ವ ಇಲಾಖೆಗಳನ್ನು ನಾವು ಸ್ಥಾಪನೆ ಮಾಡಿಕೊಂಡಿದ್ದೀವಿ. ಭಾರತದಲ್ಲಿ ಪುರಾತತ್ವ ಇಲಾಖೆಗಳನ್ನು ಸ್ಥಾಪನೆ ಮಾಡಿಕೊಂಡು ನಾವು ಅಧ್ಯಯನ ಮಾಡ್ತೀವಿ. ಭಾರತದಲ್ಲಿ ಬ್ರಿಟಿಷರು ಇರುವಾಗಲೇ 1783ರಲ್ಲಿ ಸರ್ ವಿಲಿಯಂ ಜೋನ್ಸ್ ಅವರು
ರಾಯಲ್ ಏಸಿಯಾಟಿಕ್ ಸೊಸೈಟಿ ಅಂತ ಸ್ಥಾಪನೆ ಮಾಡ್ತಾರೆ. ಈ ರಾಯಲ್ ಏಸಿಯಾಟಿಕ್ ಸೊಸೈಟಿಯು ಏನು ಕೆಲಸ ಮಾಡ್ತಿತ್ತು ಅಂದ್ರೆ ಪುರಾತತ್ವ ಅವಶೇಷಗಳನ್ನು ಸಂಶೋಧನೆ ಮಾಡಿ ಅದರ ಮೇಲೆ ಅಧ್ಯಯನವನ್ನು ಮಾಡ್ತಿರ್ತದೆ. ಅಂದರೆ ಬ್ರಿಟಿಷರು ಇರುವಾಗಲೇ 1783ರಲ್ಲಿ ನಾವು ಏನು ಮಾಡಿವಪ್ಪ ಅಂದ್ರೆ ಪುರಾತತ್ವ ಇಲಾಖೆಗಳನ್ನು ಸ್ಥಾಪನೆ ಮಾಡಿ ಭಾರತದ ಇತಿಹಾಸವು ಕಾಲಗರ್ಭದಲ್ಲಿ ಅಡಿಗೆ ಹೋಗಿರುವಂಥ ಇತಿಹಾಸವನ್ನು ಹೊರಗೆ ತೆಗೆದು ಅಧ್ಯಯನ ಮಾಡಲು ಪ್ರಾರಂಭಿಸಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಭೂ ಉತ್ಖನನ ಅಂತ ಹೇಳ್ತೀವಿ. ಈ ಪುರಾತತ್ವ ಇಲಾಖೆಗಳು ಮಾಡುವಂಥ ಮೇನ್ ಕಾರ್ಯ ಏನಪ್ಪ ಅಂದರೆ ಭೂ ಉತ್ಖನನ. ಅಂದರೆ ನಾವೇನು ಅಂತೀವಲ್ಲ, ಲಾಹೋರ್ದಿಂದ ಅಮೃತ್ಸರ್ಗೆ ಪಂಜಾಬ್ ಪ್ರಾಂತ್ಯದಲ್ಲಿ ನಾವೇನು ಲೈನ್ ಹಾಕ್ತಾ ಇದ್ದೀವಲ್ಲ, ರೈಲ್ವೆ ಲೈನ್, ಅವಾಗ ಸುಟ್ಟ ಇಟ್ಟಿಗೆಗಳು ನಮಗೆ ಸಿಗೋಕ್ಕೆ ಪ್ರಾರಂಭವಾಯಿತು. ಆ ಸುಟ್ಟ ಇಟ್ಟಿಗೆಗಳನ್ನು ಹುಗಿಯಲು ಪ್ರಾರಂಭಿಸಿದಾಗ ಒಂದು ಕಾಲಗರ್ಭದಲ್ಲಿ ಒಂದು ನಾಗರಿಕತೆ ಅಡಿಗೆ ಹೋಗಿತ್ತು ಅನ್ನೋದು ಅಧ್ಯಯನ ಮಾಡ್ತೀವಿ. ಆ ಪುರಾತತ್ವ ಇಲಾಖೆ ಇಲ್ಲಿ ಕೆಲಸ ಮಾಡ್ತದೆ. 1863ರಲ್ಲಿ ಪ್ರಾಚ್ಯ ಸಂಶೋಧನಾ ಇಲಾಖೆಯನ್ನು ಸ್ಥಾಪನೆ ಮಾಡ್ತೀವಿ. ಎಷ್ಟು? 1862ರಲ್ಲಿ ಪ್ರಾಚ್ಯ ಸಂಶೋಧನಾ ಇಲಾಖೆಯನ್ನು ಸ್ಥಾಪನೆ ಮಾಡಿ ಸಿಂಧ್, ತಕ್ಷಶಿಲಾ, ಗಯಾ ಮತ್ತು ನಳಂದಾಗಳಲ್ಲಿ ಉತ್ಖನನವನ್ನು ಪ್ರಾರಂಭಿಸ್ತೀವಿ. ಹಾಗಾದರೆ ಸಿಂಧ್ ಪ್ರಾಂತ್ಯದ ಇರುವಂಥ ಕಾಲಗರ್ಭದಲ್ಲಿ ಅಡಿಗೆ ಹೋಗಿರುವಂಥ ಹರಪ್ಪ ಸಂಸ್ಕೃತಿಯನ್ನು ನಾವು ಅಧ್ಯಯನ ಮಾಡೋಕ್ಕೋಸ್ಕರ ಕಾಲಗರ್ಭದಲ್ಲಿ ಅಡಿಗೆ ಹೋಗಿರುವಂಥ ವಿಷಯ ವಸ್ತುಗಳನ್ನು ತೆಗೆದು ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ತಕ್ಷಶಿಲಾ ಅನ್ನೋದು ಪ್ರಾಚೀನ ಕಾಲದ ಭಾರತದ ಒಂದು ಅಧ್ಯಯನ ಕೇಂದ್ರ, ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಅಲ್ಲಿಯೂ ಸಹಿತ ತೆಗೆದು ನೋಡಿದಾಗ ಒಂದು ಭವ್ಯವಾದ ಯೂನಿವರ್ಸಿಟಿ ಇತ್ತು, ಅಧ್ಯಯನ ಕೇಂದ್ರ ಇತ್ತು. ಇಲ್ಲಿ ವಿದೇಶಗಳಿಂದ ಸಹಿತ ಜನರು ಅಧ್ಯಯನಕ್ಕೆ ಬರ್ತಿದ್ರು ಅನ್ನೋದು ಈ ಸಂಶೋಧನಾ ಕೇಂದ್ರ, ಪ್ರಾಚ್ಯ ಸಂಶೋಧನಾ ಇಲಾಖೆ ಅಧ್ಯಯನ ಮಾಡ್ತದೆ. ಅದೇ ರೀತಿ ಈ ಗಯಾದಲ್ಲಿ ಬೌದ್ಧ ಧರ್ಮದ ಬಗ್ಗೆ ಇರುವಂಥ ವಿಷಯ ವಸ್ತುಗಳನ್ನು ಅಧ್ಯಯನ ಮಾಡ್ತದೆ. ನಳಂದ ಯೂನಿವರ್ಸಿಟಿಯು ಸಹಿತ ಭಾರತದಲ್ಲಿ ಇತ್ತು. ಯಾವ ರೀತಿ ತಕ್ಷಶಿಲಾ ಇತ್ತೋ ಅದೇ ರೀತಿ ನಳಂದನೂ ಇತ್ತು. ಈ ನಳಂದನೂ ಸಹಿತ ಉತ್ಖನನದ ಮುಖಾಂತರ ಅಧ್ಯಯನ ಮಾಡ್ತಾರೆ. ಸರ್ ಜಾನ್ ಮಾರ್ಷಲ್ ಅನ್ನೋರು ನೋಡ್ರಿ ಇಲ್ಲಿ 1912ರಲ್ಲಿ ತಕ್ಷಶಿಲಾವನ್ನು ಅಧ್ಯಯನ ಮಾಡ್ತಾರೆ. ತಕ್ಷಶಿಲಾ ಪ್ರದೇಶದಲ್ಲಿ ಸರ್ ಜಾನ್ ಮಾರ್ಷಲ್ ಎಂಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದ್ರೆ ಅಧ್ಯಯನವನ್ನು ಪ್ರಾರಂಭಿಸ್ತಾನೆ. ಅದೇ ರೀತಿ ನಾವು ತಿಳಿದಿರುವಂತೆ ಹರಪ್ಪ ಸಂಸ್ಕೃತಿ ಬಗ್ಗೆ ಹೇಳಬೇಕಾದ್ರೆ 1921, 1922ರ ಸಂದರ್ಭ. ಈ 1921ರಲ್ಲಿ ದಯಾರಾಮ್ ಸಹನಿ ಹರಪ್ಪ ನಗರ ಬಗ್ಗೆ ಅಧ್ಯಯನ ಮಾಡ್ತಾರೆ. 1922ರಲ್ಲಿ RD ಬ್ಯಾನರ್ಜಿ ಅವರು ಮೆಹೆಂಜೊದಾರೋ ನಗರದ ಬಗ್ಗೆ ಅಧ್ಯಯನ ಮಾಡ್ತಾರೆ. ಇವರ ಅಧ್ಯಯನದ ನಂತರವಾಗಿ ಸಂಪೂರ್ಣವಾಗಿ ಹರಪ್ಪ ಅಂದರೆ ಹರಿಪ್ರಿಯ ಅಂತ ಕರಿತೀವಿ, ಅದನ್ನು ಹರಪ್ಪ ಅಂತ ಕರೀತಾರೆ. ಹರಿಪ್ರಿಯ ನಗರ ಆಗಿರ್ಬೋದು, ಮೆಹೆಂಜೊದಾರೋ ಅಂತ ಕರಿತೀವಿ, ಮಡಿದವರ ದಿಬ್ಬ ಅಂತ ಅದರ ಅರ್ಥ ಕೊಡ್ತೀವಿ. ಈ ವಿಷಯಗಳ ಮೇಲೆ ಅಧ್ಯಯನ ಮಾಡ್ತಾರೆ. ಇವತ್ತು ಪಾಕಿಸ್ತಾನದ ಲಾರ್ಖಾನಾ ಜಿಲ್ಲೆಗಳಲ್ಲಿ ಈ ಪ್ರದೇಶಗಳು ಬರ್ತವೆ. ಈ ಪ್ರದೇಶಗಳು ಬರ್ತವೆ. ನಮ್ಮ ಆ್ಯಪ್ನಲ್ಲಿ, ಸಂತೋಷ್ ಲಾಡ್ ಫೌಂಡೇಶನ್ ಆ್ಯಪ್ನಲ್ಲಿ ನಾವು ಏನು ಕ್ವಿಜ್ ಕೊಡ್ತೀವಲ್ಲ, ಈ ಕ್ವಿಜ್ದಲ್ಲಿ ಪಾಕಿಸ್ತಾನದ ಲಾರ್ಖಾನಾ ಜಿಲ್ಲೆಯ ಬಗ್ಗೆ ಕೊಟ್ಟಿದ್ದೀವಿ. ಹರಪ್ಪ ಸಂಸ್ಕೃತಿಯ ವಿಷಯಗಳು, ಹರಪ್ಪ ನಗರ ಪ್ರದೇಶಗಳು ನಮಗೆ ಎಲ್ಲಿ ಸಿಕ್ಕಿದಾವು? ಲಾರ್ಖಾನಾ ಜಿಲ್ಲೆಯಲ್ಲಿ ಸಿಗುತ್ತೆ. ಲಾರ್ಖಾನಾ ಜಿಲ್ಲೆ ಯಾವ ದೇಶದಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದೀವಿ, ನೆನಪಿರಲಿ. ನೀವು ಯಾವ ರೀತಿ ಸಂತೋಷ್ ಲಾಡ್ ಫೌಂಡೇಶನ್ನ ಕ್ಲಾಸನ್ನು ಸ್ಟಡಿ ಮಾಡ್ತಿರೋ ಅದೇ ರೀತಿ ಕೆಳಗೆ ಕೊಟ್ಟಿರುವಂಥ ನೋಟ್ಸ್ ಮತ್ತು ಕೆಳಗೆ ಕೊಟ್ಟಿರುವಂಥ ವೀಕ್ಲಿ ಕ್ವಿಜನ್ನು, ಡೈಲಿ ಕ್ವಿಜನ್ನು ಕೊಟ್ಟಿರ್ತೀವಿ. ಅದನ್ನು ಸಹಿತ ಸ್ಟಡಿ ಮಾಡಿ ನಿಮಗೆ ಅಧ್ಯಯನಕ್ಕೆ, ಪರೀಕ್ಷೆಗಳಿಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಶಾಸನಗಳು ಅಂತ ಹೇಳ್ತೀವಿ. ಎರಡನೇ ಪಾರ್ಟ್ ಯಾವುದು? ಶಾಸನಗಳು ಅಂತ ಹೇಳ್ತೀವಿ. ಈ ಶಾಸನಗಳು ಅಂತ ನಾವು ನೋಡಿದಾಗ ಶಾಸನವನ್ನು ಎಪಿಗ್ರಫಿ ಅಂತ ಕರಿತೀವಿ. ಏನಂತ ಇಂಗ್ಲೀಷ್ನಲ್ಲಿ ಎಪಿಗ್ರಫಿ ಅಂತ ಕರಿತೀವಿ. ಅದೇ ರೀತಿ ಭಾರತದಲ್ಲಿ ಸುಮಾರು 85,000ಕ್ಕಿಂತಲೂ ಹೆಚ್ಚು ಶಾಸನಗಳು ದೊರೆತಿವೆ ಅನ್ನೋದು ಇತಿಹಾಸಕಾರರು ಹೇಳ್ತಾರೆ. ಎಷ್ಟು? 85,000ಕ್ಕಿಂತಲೂ ಹೆಚ್ಚು ಶಾಸನಗಳು ಭಾರತದಲ್ಲಿ ದೊರೆತಿವೆ ಅನ್ನೋದು ಇತಿಹಾಸಕಾರರು ಹೇಳ್ತಾರೆ. ಈ ಶಾಸನಗಳನ್ನು ಎಪಿಗ್ರಫಿ ಅಂತ ಕರಿತೀವಲ್ಲ, ಎಪಿಗ್ರಫಿ ಆಫ್ ಇಂಡಿಯಾ ಮತ್ತು ಎಪಿಗ್ರಫಿ ಆಫ್ ಕರ್ನಾಟಕ ಎಂಬ ಎರಡು ಸಂಪುಟಗಳನ್ನು ನಾವು ರಚನೆ ಮಾಡಿ ಇತಿಹಾಸವನ್ನು ನಾವು ಸಂಗ್ರಹಿಸಿ ಇಡ್ತಾ ಬಂದಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಎಪಿಗ್ರಫಿ ಆಫ್ ಇಂಡಿಯಾ ಮತ್ತು ಎಪಿಗ್ರಫಿ ಆಫ್ ಕರ್ನಾಟಕ, ಮೈಸೂರು ಕರ್ನಾಟಕ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಇಂಡಿಯಾ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗಳು ಇದನ್ನು ಅಧ್ಯಯನ ಮಾಡ್ತವೆ. ಅದರೊಂದಿಗೆ ಕರ್ನಾಟಕ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಸಂಪಾದಿಸಿದವರು ಯಾರಪ್ಪ ಅಂದರೆ BL ರೈಸ್. ಈ BL ರೈಸ್ ಅವರನ್ನು ನಾವು ಏನಂತ ಕರಿತೀವಿ? ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಏನು? ಶಾಸನಗಳ ಪಿತಾಮಹ ಎಂದು BL ರೈಸ್ ಅವರನ್ನು ಕರಿತೀವಿ.
1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಎಂಬ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನು ಓದ್ತಾನೆ. ಈತ ಅಶೋಕನ ಶಿಲಾಶಾಸನಗಳನ್ನು ಓದುವುದರೊಂದಿಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಸಿಕ್ಕಿರುವಂಥ ಶಿಲಾಶಾಸನಗಳು, ಉತ್ತರ ಭಾರತದಲ್ಲಿ ಸಿಕ್ಕಿರುವಂಥ ಶಿಲಾಶಾಸನಗಳನ್ನು ಎಲ್ಲ ನೋಡಿಕೊಂಡಾಗ ಶಾಸನಗಳ ರಾಜ ಅಂತ ಅಶೋಕನನ್ನು ವರ್ಣನೆ ಮಾಡ್ತಾನೆ. ಕರ್ನಾಟಕದಲ್ಲಿ ದೊರೆತಿರುವಂತಹ ಮಸ್ಕಿ ಶಾಸನ ಮತ್ತು ಸನ್ನತಿ ಶಾಸನಗಳು ಅಶೋಕನ ಹೆಸರನ್ನು ಸ್ಪಷ್ಟೋಕ್ತಿಯಲ್ಲಿ ವರ್ಣನೆ ಮಾಡ್ತವೆ. ಈ ಮಸ್ಕಿ ಶಾಸನ ನಮಗೆ ಸಿಕ್ಕಿದ್ದು ಯಾವಾಗಪ್ಪ ಅಂದ್ರೆ 1915ರಲ್ಲಿ ಸಿಗ್ತದೆ. ಈ ಮಸ್ಕಿ ಶಾಸನ ಸಿಕ್ಕಿದಾಗ 1915ರಲ್ಲಿ ಸಿಕ್ಕಿರುವಂಥ ಮಸ್ಕಿ ಶಾಸನ ಏನು ಹೇಳುತ್ತೆ? ದೇವನಾಮ ಪ್ರಿಯದರ್ಶಿನಿ ಅಂತ ಅಷ್ಟೇ ಹೇಳುತ್ತೆ. ಬಟ್ ಯಾರು ಗೊತ್ತಿರಲ್ಲ. ಅದೇ ಸನ್ನತಿ ಶಾಸನ ಏನು ಹೇಳುತ್ತಂದರೆ, ಇತ್ತೀಚೆಗೆ ಸಿಕ್ಕಿರುವಂಥ ಸನ್ನತಿ ಶಾಸನ ದೇವನಾಮ ಪ್ರಿಯದರ್ಶಿನಿ ಅಶೋಕ ರಾಜಸೋ ಅಂತ ವರ್ಣನೆ ಮಾಡುತ್ತೆ. ಅಂದರೆ ಅಶೋಕನಿಗೆ ಇರುವಂಥ ಬಿರುದು ಯಾವುದಪ್ಪ ಅಂದರೆ ದೇವನಾಮ ಪ್ರಿಯದರ್ಶಿನಿ ಅಶೋಕ ರಾಜಸೋ ಅನ್ನೋದು ಶಾಸನಗಳ ಮುಖಾಂತರ ನಾವು ಆ ಆಧಾರವಾಗಿ ಇಟ್ಕೊಂಡು ಅಶೋಕನ ಬಗ್ಗೆ ಅಧ್ಯಯನ ಮಾಡ್ತೀವಿ, ಇತಿಹಾಸವನ್ನು ತಿಳ್ಕೊತೀವಿ. ಅದೇ ರೀತಿ ನಾಣ್ಯಗಳು ಅಂತ ಹೇಳಿದೆ, ಜಸ್ಟ್ ಹೇಳಿದೆ ನಾನು. ಮೆಸೊಪೊಟೇಮಿಯಾ, ಈಜಿಪ್ಟ್ ನಾಗರಿಕತೆಗಳು ಭಾರತದ ಹರಪ್ಪ ಸಂಸ್ಕೃತಿ ಮತ್ತು ವೇದಿಕ ಸಂಸ್ಕೃತಿಯೊಂದಿಗೆ ಸಂಪರ್ಕವನ್ನು ಹೊಂದಿದ್ದವು ಅನ್ನೋದು ಈ ನಾಣ್ಯಗಳೇ ಹೇಳ್ತವೆ. ಇದನ್ನು ನ್ಯೂಮೆಸ್ಮೆಟಿಕ್ ಅಂತ ಕರಿತೀವಿ. ಇದನ್ನು ಅಧ್ಯಯನ ಮಾಡುವುದರ ಮುಖಾಂತರ ಈ ನಾಣ್ಯಗಳನ್ನು ಇಟ್ಟುಕೊಂಡು ನಾವು ಆ ರಾಜರು ಹೊರಡಿಸಿರುವಂಥ ನಾಣ್ಯಗಳ ಮೇಲೆ ಅವರದೇ ಆದಂಥ ಚಿಹ್ನೆಗಳನ್ನು, ಅವರದೇ ಆದಂಥ ಅಕ್ಷರಗಳನ್ನು ಮೂಡಿಸಿದ್ದಾರೆ. ಅದರ ಮುಖಾಂತರ ಈ ವಂಶಸ್ಥರು ಈ ನಾಣ್ಯವನ್ನು ಬಳಸುತ್ತಿದ್ದರು. ನಾವು ತೊಗಲಿನ ನಾಣ್ಯ ಅಂತ ತಿಳ್ಕೊತೀವಿ, ನಾವು ಚಿನ್ನದ ನಾಣ್ಯಗಳು ಅಂತ ತಿಳ್ಕೊತೀವಿ, ನಾವು ಬೇರೆ ಬೇರೆ ಧಾತುಗಳಿಂದ ಮಾಡಿರುವಂಥ ನಾಣ್ಯಗಳಂತ ತಿಳ್ಕೊತೀವಿ. ಆ ನಾಣ್ಯಗಳ ಇಟ್ಕೊಂಡು ಆ ರಾಜಮನೆತನದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಯಾಕಂದರೆ ತೊಗಲಿನ ನಾಣ್ಯಗಳನ್ನು ಹೊಡಿಸಿರುವಂತಹ ಭಾರತದ ಒಬ್ಬ ರಾಜ ನಿಮಗೆ ಗೊತ್ತಿರುವ ಹಾಗೆ ದೆಹಲಿ ಸುಲ್ತಾನರಲ್ಲಿ ಬರ್ತಾರೆ. ಮೊಹಮ್ಮದ್ ಬಿನ್ ತುಘಲಕ್ ಏನು ಮಾಡಿದ್ದ? ತೊಗಲಿನ ನಾಣ್ಯಗಳನ್ನು ಹೊರಡಿಸಿದ್ದ ಅನ್ನೋದು ಅದು ಸಹಿತ ನಾವು ಅಧ್ಯಯನ ಮಾಡ್ತೀವಿ. ಇನ್ನು ಸ್ಮಾರಕಗಳು ಅಂತ ಹೇಳ್ತೀವಿ. ಸ್ಮಾರಕಗಳು ಅಂದ ತಕ್ಷಣ ಕಟ್ಟಡಗಳು. ಇಲ್ಲಿ ನೋಡ್ರಿ, ಸ್ಮಾರಕಗಳು ಅಂದರೆ ದೇವಾಲಯಗಳ ಮುಖಾಂತರ, ಗುಹೆಗಳ ಮುಖಾಂತರ. ಈಗ ಪಟ್ಟದಕಲ್ಲು, ಐಹೊಳೆ ಅಷ್ಟೇ ಅಲ್ಲದೆ ಇವಾಗ ಹಳೇಬೀಡು ಇವೆಲ್ಲ ಹೋದಾಗ, ಮೈಸೂರು ಇವೆಲ್ಲ ಹೋದಾಗ ಅಲ್ಲಿರುವಂಥ ದೇವಾಲಯಗಳು ನಮಗೆ ಆ ಕಾಲದ ಇತಿಹಾಸವನ್ನು ಹೇಳ್ತವೆ, ಆ ರಾಜರ ಇತಿಹಾಸವನ್ನು ಹೇಳ್ತವೆ. ಅದರೊಂದಿಗೆ ಅರಮನೆಗಳು ಅಂತ ಕರಿತೀವಿ. ಈ ಅರಮನೆಗಳು ಸಹಿತ ನಮಗೆ ಇತಿಹಾಸವನ್ನು ತಿಳಿಸ್ಕೊಡ್ತವೆ. ಅರಮನೆ ನಗರಿ ಅಂತ ಕರೆಯುವಂಥ ಮೈಸೂರಿನಲ್ಲಿ ಹೋದಾಗ ಇದು ನಮ್ಗೆ ಗೊತ್ತಾಗುತ್ತೆ, ಅರಮನೆಗಳ ಬಗ್ಗೆ ಗೊತ್ತಾಗುತ್ತೆ. ಮೈಸೂರು ಪ್ಯಾಲೇಸನ್ನು ನಾವು ತಿರುಗಾಡಿದಾಗ ಅವರು ಕೆತ್ತಿರುವಂಥ ಕೆತ್ತನೆಗಳು, ಅವರ ರಾಜವೈಭವವನ್ನು ನಾವು ತಿಳ್ಕೊತೀವಿ. ಸ್ತೂಪಗಳು ಅಂತ ಹೇಳ್ತೀವಿ. ಈ ಸ್ತೂಪಗಳು ಅಂದ ತಕ್ಷಣ ಬೌದ್ಧ ಧರ್ಮದ ಅಧ್ಯಯನ ಕೇಂದ್ರಗಳಾಗಿದ್ದವು. ಈ ಸ್ತೂಪಗಳು ಸಹಿತ ನಮಗೆ ಸಹಾಯ ಆಗಿವೆ. ಬಸದಿಗಳು ಅಂತ ಹೇಳ್ತೀವಿ. ಜೈನ ಧರ್ಮಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳು, ಅಂದರೆ ಯಾವ ರೀತಿ ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳು ಅಂತೀವಿ, ಅವರು ಬಸದಿಗಳು ಅಂತಾರೆ. ಈ ರೀತಿ ಬಸದಿಗಳು ಸಹಿತ ನಮಗೆ ಸಹಾಯ ಆಗ್ತವೆ. ಇನ್ನು ಮಸೀದಿಗಳು, ಇದು ಮಸೀದಿಗಳು ಅಂದ ತಕ್ಷಣ ಯಾವ ರೀತಿ ಹಿಂದೂ ಧರ್ಮದಲ್ಲಿ ದೇವಸ್ಥಾನವೋ, ಯಾವ ರೀತಿ ಜೈನ ಧರ್ಮದಲ್ಲಿ ಬಸದಿಯೋ, ಅದೇ ರೀತಿ ಬೌದ್ಧ ಧರ್ಮದಲ್ಲಿ ಸ್ತೂಪಗಳು, ಅದೇ ರೀತಿ ಮುಸ್ಲಿಂ ಧರ್ಮದಲ್ಲಿ ಮಸೀದಿಗಳು ಅಂತ ಹೇಳ್ತೀವಿ. ಈ ಮಸೀದಿಗಳು ಸಹಿತ ನಮಗೆ ಸಹಾಯ ಆಗಿವೆ. ಗೋರಿಗಳು ಅಂತ ಹೇಳ್ತೀವಿ. ಗೋರಿಗಳು ಅಂದ ತಕ್ಷಣ ತಾಜ್ ಮಹಲ್ಗೆ ವಿಸಿಟ್ ಕೊಡ್ರಿ, ಗೋರಿಗಳು ಅಂದ ತಕ್ಷಣ ಬಿಜಾಪುರ ಗೋಲ್ ಗುಮ್ಮಟಕ್ಕೆ ವಿಸಿಟ್ ಕೊಡ್ರಿ, ನಿಮಗೆ ಅಲ್ಲಿಯೂ ಸಹಿತ ಇತಿಹಾಸವನ್ನು ತಿಳಿಯಲು ಸಹಾಯ ಆಗುತ್ತೆ. ಕೋಟೆ ಕತ್ತಲುಗಳು ಅಂತ ಹೇಳ್ತೀವಿ. ಕೋಟೆ ಕತ್ತಲುಗಳು ಅಂದ ತಕ್ಷಣ ನೀವು ಚಿತ್ರದುರ್ಗಕ್ಕೆ ವಿಸಿಟ್ ಕೊಟ್ಟಾಗ ಈ ಕೋಟೆಗಳ ಬಗ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಚರ್ಚ್ಗಳು, ಭಾರತದಲ್ಲಿ ವಿದೇಶಿಯರು ಬಂದಾಗ, ಅಂದರೆ ಯುರೋಪಿಯನ್ರು ಬಂದಾಗ, ಈ ಚರ್ಚ್ ಮತ್ತು ಧರ್ಮ ಪ್ರಚಾರಕ್ಕೆ ತೊಡಗಿದಾಗ ಈ ಚರ್ಚ್ಗಳನ್ನು ನಿರ್ಮಾಣ ಮಾಡ್ತಾರೆ. ಈ ಚರ್ಚ್ಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾದ್ರೆ ಸ್ವಲ್ಪ ಗೋವಾಕ್ಕೆ ವಿಸಿಟ್ ಕೊಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೆಕೆಂಡ್ ಆಗಿ ಮಣ್ಣಿನ ವಿಗ್ರಹಗಳು ಅಂತ ಹೇಳ್ತೀವಿ. ಈ ಮಣ್ಣಿನ ವಿಗ್ರಹಗಳು ಅಂದರೆ ಆ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ, ಕಾಲಗರ್ಭದಲ್ಲಿ ಅಡಗಿ ಹೋಗಿರುವಂತಹ ಕೆಲವೊಂದಿಷ್ಟು ಆಟಣಿಕೆ ಸಾಮಾನುಗಳಾಗಿರ್ಬೋದು, ದೇವರ ಮೂರ್ತಿಗಳಾಗಿರ್ಬೋದು, ಎಲ್ಲ ವಿಗ್ರಹಗಳು ಆ ಕಾಲದ ಕಲೆ ವಾಸ್ತುಶಿಲ್ಪದ ಪರಿಚಯವನ್ನು ನಮಗೆ ಕೊಡ್ತವೆ. ಹೀಗಾಗಿ ಈ ಸ್ಮಾರಕಗಳು ಸಹಿತ ನಮಗೆ ಸಹಾಯ ಆಗ್ತವೆ. ಇನ್ನು ಸ್ಮಾರಕಗಳು ಅಂತ ಹೇಳಿದ ತಕ್ಷಣ ನಾನು ಹೇಳಿದೆ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಹಂಪಿ. ಅಂದರೆ ಇಲ್ಲೇ ಜಸ್ಟ್ ಆಗಿ ನಾನು ನಿಮಗೆ ಹೇಳ್ತೀನಿ. ಐಹೊಳೆ ಅಂದ ತಕ್ಷಣ ನಮಗೆ ಬಾದಾಮಿ ಚಾಲುಕ್ಯರು, ಪಟ್ಟದಕಲ್ಲು ಅಂದ ತಕ್ಷಣ ನಮಗೆ ಬಾದಾಮಿ ಚಾಲುಕ್ಯರು, ಬಾದಾಮಿ ಅಂದ ತಕ್ಷಣ ಬಾದಾಮಿ ಚಾಲುಕ್ಯರು ನೆನಪಾಗ್ತಾರೆ. ಹಂಪಿ ಅಂದ ತಕ್ಷಣ ವಿಜಯನಗರ ಸಾಮ್ರಾಜ್ಯ ನೆನಪಾಗುತ್ತೆ. ಅದೇ ರೀತಿ ಹಳೇಬೀಡು ಮತ್ತು ಬೇಲೂರು ಅಂದ ತಕ್ಷಣ ಹೊಯ್ಸಳರ ಸಾಮ್ರಾಜ್ಯಗಳು, ಹೊಯ್ಸಳರ ಆಳ್ವಿಕೆಗಳು ನಮಗೆ ನೆನಪಾಗುತ್ತೆ.
ಕಂಚಿ ಅಂದ ತಕ್ಷಣ ಪಲ್ಲವರು ನೆನಪಾತಾರೆ, ತಂಜಾವೂರು ಅಂದ ತಕ್ಷಣ ಚೋಳರು ನೆನಪಾತಾರೆ, ಮಹಾಬಲಿಪುರಂ ಅಂದ ತಕ್ಷಣ ಪಲ್ಲವರು ನೆನಪಾಗ್ತಾರೆ. ಈ ರೀತಿ ಎಲ್ಲ ವಿಷಯ ವಸ್ತುಗಳನ್ನು ನೋಡಿದಾಗ ಈ ಸ್ಮಾರಕಗಳು ಸಹಿತ ನಮಗೆ ಭಾರತದ ಮತ್ತು ಕನ್ನಡ ನಾಡಿನ ಇತಿಹಾಸ ತಿಳಿದುಕೊಳ್ಳಲು ಸಹಾಯ ಆಗತ್ತೆ. ಅದೇ ರೀತಿ ಕರ್ನಾಟಕ ಎಂಬ ಪ್ರಾಚೀನತೆಯ ಅರ್ಥ ಅಂದರೆ ನಾನು ನಿಮಗೆ ಹೇಳಕ್ಕೆ ಬಂದಿರೋದು ಕರ್ನಾಟಕದ ಇತಿಹಾಸ. ಅದಕ್ಕಾಗಿ ಕರ್ನಾಟಕ ಎಂಬ ಶಬ್ದದ ಅರ್ಥ ಯಾವ ರೀತಿ ಹುಟ್ಟಿಕೊಂಡಿತು, ಈ ಕನ್ನಡ ಶಬ್ದ ಕರ್ನಾಟಕ ಎಂಬ ಶಬ್ದ ಕಂಡು ಬಂದಿದ್ದು ಮೊದಲ ಬಾರಿಗೆ ಎಲ್ಲಿ ಅನ್ನೋದು ಅಧ್ಯಯನ ಮಾಡೋದು ಅತ್ಯವಶ್ಯಕವಾದ ವಿಷಯವಾಗಿದೆ. ಹಾಗಾದರೆ ಕರ್ನಾಟಕ ಎಂಬ ಶಬ್ದವು ಕ್ರಿಸ್ತಿಪೂರ್ವ 3 ಮತ್ತು 4ನೇ ಶತಮಾನದಲ್ಲಿ ಪಾಣಿನಿಯ ಸಂಸ್ಕೃತ ಕೃತಿಯಾಗಿರುವಂತಹ ಅಷ್ಟಾಧ್ಯಾಯನದಲ್ಲಿ ಕಂಡು ಬರುತ್ತದೆ. ಎಲ್ಲಿ? ಪಾಣಿನಿಯ ಸಂಸ್ಕೃತ ಕೃತಿಯಾದಂತಹ ಅಷ್ಟಾಧ್ಯಾಯನದಲ್ಲಿ ಕಂಡು ಬರ್ತದೆ. ಅದೇ ರೀತಿ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖ ಎಲ್ಲಿದೆಯಪ್ಪ ಅಂದರೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಮತ್ತು ಕುಂಭಕೋಣಂ ಎಂಬ ಆವೃತ್ತಿಯಲ್ಲಿ ಕರ್ನಾಟಕದ ಹೆಸರು ಕಂಡು ಬರುತ್ತದೆ. ಕರ್ನಾಟಕ ಎಂಬ ಮೊಟ್ಟ ಮೊದಲ ಬಾರಿ ಉಲ್ಲೇಖ ಎಲ್ಲಿ ಕಂಡು ಬಂದಿದೆಪ್ಪ ಅಂದರೆ ಮಹಾಭಾರತದ ಭೀಷ್ಮ ಪರ್ವ ಮತ್ತು ಕುಂಭಕೋಣಂ ಎಂಬ ಆವೃತ್ತಿಯಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ಆ ಆವೃತ್ತಿಯಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಅಥಾಪರೆ ಜನಪದ ದಕ್ಷಿಣ ಭಾರತ ಶವ ದ್ರಾವಿಡ ಕೇರಳ ಪಾಚ್ಯ ಮೂಷಿಕ ವನವಾಸಿಕ ಕರ್ನಾಟಕ ಮಹಿಷಿಕ ವಿಕಲ್ಪ ಮೂಷಕ ಸ್ಥಾತ ಅಂತ ಕರೀತಾರೆ. ಇಲ್ಲಿ ನೋಡ್ರಿ ಈಜಿಯಾಗಿ ಗೊತ್ತಾಗುತ್ತೆ. ದ್ರಾವಿಡ ಪ್ರದೇಶ, ನಾನು ಜಸ್ಟ್ ಆಗಿ ನಿಮ್ಮೊಂದು ಮ್ಯಾಪ್ ತೆಗೆದು ಹೇಳ್ತೀನಿ. ಜಸ್ಟ್ ಒಂದು ಮ್ಯಾಪ್ ತೆಗಿತೀನಿ, ಆ ಮ್ಯಾಪ್ ಮುಖಾಂತರ ನಾವು ತಿಳ್ಕೊಬೋದು. ಭಾರತದ ನಕಾಶೆಯನ್ನು ತೆಗೆದಾಗ ನಮಗೆ ಸ್ವಲ್ಪ ಗೊತ್ತಾಗುತ್ತೆ. ಸಣ್ಣ ನಕಾಶೆ ತೆಗಿತೀನಿ. ಇದು ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾ ಪರ್ವಗಳಲ್ಲಿ ಇದರ ಬಗ್ಗೆ ವರ್ಣನೆ ಇದೆ. ಏನು ಹೇಳಿದ್ರಪ್ಪ ಅಂದರೆ ಅಥಾಪರೆ ಜನಪದ ದಕ್ಷಿಣ ಭಾರತ ಋಷಭ ದ್ರಾವಿಡ ಕೇರಳ ಪ್ರಾಚ್ಯ ಮತ್ತು ಮೂಷಿಕ ವನವಾಸಿಕ ಕರ್ನಾಟಕ ಮಹಿಷಿಕ ವಿಕಲ್ಪ ಅಂತ ಹೇಳ್ತಾರೆ. ದ್ರಾವಿಡ ಪ್ರಾಂತ್ಯಗಳು ಅಂತ ಹೇಳ್ತೀವಿ ನಾವು. ಈ ಕೆಳಗಿನ ಪ್ರಾಂತ್ಯವನ್ನು ನಾವು ದ್ರಾವಿಡ ಪ್ರಾಂತ್ಯ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಕೇರಳ ಅಂತ ಹೇಳ್ತಾರೆ. ಈ ಪ್ರದೇಶವನ್ನು ನಾವು ಕೇರಳ ಅಂತ ಹೇಳ್ತೀವಿ. ಥರ್ಡ್ ಒನ್ ಮೂಷಿಕ ಅಂತ ಹೇಳ್ತಾರೆ, ವನವಾಸಿಕ ಅಂತ ಹೇಳಿ ವನವಾಸಿ ಪ್ರದೇಶವನ್ನು ನಾವು ವನವಾಸಿಕ ಅಂತ ಹೇಳ್ತಾರೆ. ಈ ಕರ್ನಾಟಕ ಮಹಿಷಿಕ ಅಂತ ಮೈಸೂರು ಪ್ರಾಂತ್ಯವನ್ನು ಅವಾಗ ಏನಂತ ಕರಿತಿದ್ರು, ಮೈಸೂರನ್ನು ನಾವು ಮಹಿಷಿ ಮಂಡಲ ಅಥವಾ ಮಹಿಷಿಕ ಅಂತ ಕರಿತಿದ್ರು. ಅಂದರೆ ಕರ್ನಾಟಕ ಭೂಪ್ರದೇಶದ ಬಗ್ಗೆ ಅಂದರೆ ಬನವಾಸಿಯಿಂದ ಮೈಸೂರಿನವರೆಗೆ ಸಂಪೂರ್ಣವಾಗಿ ಬನವಾಸಿಯಿಂದ ಮೈಸೂರಿನವರೆಗೆ ಮತ್ತು ಕೇರಳದ ಗಡಿಯವರೆಗೆ ಕೇರಳ ರಾಜ್ಯದ ಬಗ್ಗೆಯೂ ಸಹಿತ ಈ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ವರ್ಣನೆ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಅದೇ ರೀತಿ ಪ್ರಾಚೀನ ಸಾಂಸ್ಕೃತಿಕ ಕೃತಿಗಳಾದಂತಹ ಮಾರ್ಕಂಡೇಯ ಪುರಾಣ, ಸ್ಕಂದ ಪುರಾಣ, ವಿಷ್ಣು ಪುರಾಣ ಮತ್ತು ವರಾಹಮಿಹಿರನ ಬೃಹತ್ ಸಂಹಿತೆಯಲ್ಲಿಯೂ ಸಹಿತ ಈ ಕರ್ನಾಟಕ ಎಂಬ ಶಬ್ದದ ಗಣ್ಯವಾಗಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ. 18 ಪುರಾಣಗಳಂತ ನಾನು ಹೇಳಿದೆ. ಈ 18 ಪುರಾಣಗಳಲ್ಲಿಯೂ ಸಹಿತ ಕೆಲವೊಂದಿಷ್ಟು ಪುರಾಣಗಳಲ್ಲಿ ಈ ಕನ್ನಡ ನಾಡಿನ ಕನ್ನಡ ಹೆಸರಿನ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳ್ತಾರೆ. ಪ್ರಾಚೀನ ತಮಿಳು ಕೃತಿಗಳಾದಂಥ ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತೆ ದ್ರಾವಿಡ ಭಾಷೆಗಳು ಅಂತ ನಾವು ನೋಡಿದಾಗ ಸಂಸ್ಕೃತ ಭಾಷೆ ಮತ್ತು ದ್ರಾವಿಡ ಭಾಷೆ ಅಂತ ನಾವು ಡಿವೈಡ್ ಮಾಡ್ತೀವಿ. ಅದರಲ್ಲಿ ದ್ರಾವಿಡ ಭಾಷೆ ಅಂತ ನೋಡಿದಾಗ ಯಾವ ರೀತಿ ತಮಿಳು, ತೆಲುಗು, ಮಲಯಾಳಂ ಬರ್ತಾವಲ್ಲ ಅದೇ ರೀತಿ ಕನ್ನಡವೂ ಸಹಿತ ಬರ್ತದೆ. ಈ ಕನ್ನಡದ ಬಗ್ಗೆ ತಮಿಳು ಗ್ರಂಥಗಳಲ್ಲಿ ವರ್ಣನೆ ಇದೆ. ಶಿಲ್ಪಧಿಕಾರಂ ಎಂಬ ಕೃತಿಯಲ್ಲಿ ಕನ್ನಡ ನಾಡಿನ ವರ್ಣನೆ ಇದೆ, ಕನ್ನಡ ಜನರ ಬಗ್ಗೆ ವರ್ಣನೆ ಇದೆ, ಕನ್ನಡ ಪ್ರದೇಶದ ಬಗ್ಗೆ ವರ್ಣನೆ ಇದೆ. ಕರುನಾಡು ಕರು ಅಂಥೇಳಿ ವರ್ಣನೆ ಮಾಡಿದ್ದಾರೆ. ಅದೇ ರೀತಿ ಕ್ರಿಸ್ತಿಶಕ 450ರಲ್ಲಿ ಕದಂಬರ ವಿಷ್ಣುವರ್ಧನ ಅಂದರೆ ಇದರ ನಂತರದ ದಿನಗಳಲ್ಲಿ ಕದಂಬರ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಈ ವಿಷ್ಣುವರ್ಧನ ಎಂಬ ವ್ಯಕ್ತಿ ಮೇರೂರು ತಾಮ್ರಪಟ ಶಾಸನದಲ್ಲಿ ಸಮಗ್ರ ಕರ್ನಾಟ ದೇಶ ಭೂವರ್ಗ ಭರ್ತಾರ ಎಂಬ ಬಿರುದದೊಂದಿಗೆ ವರ್ಣನೆ ಮಾಡಿದ್ದಾರೆ. ಯಾವುದು? ಸಮಗ್ರ ಕರ್ನಾಟ ದೇಶ ಭೂವರ್ಗ ಭರ್ತಾರ ಅಂಥೇಳಿ ಅವನು ವರ್ಣನೆ ಮಾಡಿದ್ದಾರೆ. ಅಂದರೆ
ಅವತ್ತಿಗೂ ಸಹಿತ ಈ ಭೂಪ್ರದೇಶವನ್ನು ಆಳುತ್ತಿರುವಂಥ ಜನರಿಗೆ ಕನ್ನಡಿಗರು ಮತ್ತು ಈ ಪ್ರದೇಶವನ್ನು ಕರ್ನಾಟಕ ಎಂದನೇ ಉಲ್ಲೇಖ ಮಾಡ್ತಿದ್ರು. ಈಗ 7ನೇ ಶತಮಾನದ ಚಾಲುಕ್ಯರ ರಾಣಿ 7ನೇ ಶತಮಾನದ ಚಾಲುಕ್ಯರ ರಾಣಿಯಾಗಿರುವಂತಹ ರಾಣಿ ವಿಜಯಂಕ, ಇವಳು ಯಾರಪ್ಪ ಅಂದರೆ ಇಮ್ಮಡಿ ಪುಲಿಕೇಶಿಯ ಸೊಸೆ. ಇವಳು ಕರ್ನಾಟಕ ರಾಜಪ್ರಿಯ ಅಂತ ವರ್ಣನೆ ಮಾಡ್ಕೊಂಡಾಗ, ಕರ್ನಾಟಕ ರಾಜಪ್ರಿಯಳು ಅಂತ ವರ್ಣನೆ ಮಾಡ್ಕೊಂಡಾಗ, ಅಂದರೆ ಕರ್ನಾಟಕವನ್ನು ಆಳುತ್ತಿರುವಂತಹ ಕರ್ನಾಟಕದ ರಾಜನ ಹೆಂಡತಿ ಅಂತ ತನ್ನನ್ನು ತಾವು ವರ್ಣನೆ ಮಾಡ್ಕೋತಾಳೆ. ಅದೇ ರೀತಿ ಇದೇ ಬಾದಾಮಿ ಚಾಲುಕ್ಯರು ತನ್ನ ಸೈನ್ಯವನ್ನು ಕರ್ನಾಟ ಬಲ ಎಂದು ಹೆಸರು ಕೊಟ್ಟಿದ್ರು. ಏನು? ಕರ್ನಾಟ ಬಲ ಎಂದು ಹೆಸರು ಕೊಟ್ಟಿದ್ರು. ನರ್ಮದಾ ಕಾಳಗವನ್ನು ನೋಡಿದಾಗ ನರ್ಮದಾ ಕಾಳಗದಲ್ಲಿ ಹರ್ಷವರ್ಧನ ಹರ್ಷವನ್ನು ಕಿತ್ಕೊಂಡು ಬಂದವರು ಯಾರಪ್ಪ ಅಂದರೆ ಕರ್ನಾಟ ಬಲ ಎಂಬ ಸೈನ್ಯ ಅನ್ನೋದು ಗೊತ್ತಾಗತ್ತೆ. ಅದೇ ರೀತಿ ಕನ್ನಡ ಎಂಬುದು ಮೂಲತಃ ಕನ್ನಡ ನಾಡಿನ ಹೆಸರು ಎಂಬುದು ಕಾವೇರಿಯಿಂದ ಗೋದಾವರಿವರೆಗಿನ ಭೂಪ್ರದೇಶವನ್ನು ಕನ್ನಡದ ಭೂಪ್ರದೇಶ ಎಂದೇಳು ಕವಿರಾಜ ಮಾರ್ಗದಲ್ಲಿ ಸ್ವತಃ ಕವಿರಾಜ ಮಾರ್ಗದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಕವಿರಾಜ ಮಾರ್ಗದ ಬಗ್ಗೆ ನಾನು ಹೇಳಿದಾಗ ರಾಷ್ಟ್ರಕೂಟರ ದೊರೆ ಇದನ್ನು ಬರೆಯುವಾಗ ಇದನ್ನು ಉಲ್ಲೇಖ ಮಾಡಿದಾನ ಅಂತ ಹೇಳಿದಾನೆ. ರಾಷ್ಟ್ರಕೂಟರ ದೊರೆಯಾಗಿರುವಂತಹ ಈ ವಿಷಯ ವಸ್ತುಗಳನ್ನು ಅದರಲ್ಲಿ ವರ್ಣನೆ ಮಾಡ್ತಾನ ಅಂತ ಹೇಳ್ತೀವಿ. ಇದನ್ನೇ ನಾವು ಎವಿಡೆನ್ಸ್ ಇಟ್ಕೊಂಡು ಕರ್ನಾಟಕ ಭೂಪ್ರದೇಶ ಕಾವೇರಿ ನದಿಯಿಂದ ಗೋದಾವರಿ ನದಿಯ ನಡುವಿನ ಭೂಪ್ರದೇಶವನ್ನು ನಾವು ಕರ್ನಾಟಕ ಭೂಪ್ರದೇಶ ಅಂತ ಇವತ್ತಿಗೂ ಹೇಳ್ತೀವಿ. ಅದೇ ರೀತಿ 10ನೇ ಪಾಯಿಂಟ್ ನೋಡಿದಾಗ ಇದನ್ನು ಶ್ರೀಗಂಧ ಬೆಳೆಯುವ ನಾಡು, ಯಾವುದು? ಶ್ರೀಗಂಧ ಬೆಳೆಯುವ ನಾಡು, ಕಪ್ಪು ಮಣ್ಣಿನ ನಾಡು, ಅದರೊಂದಿಗೆ ಎತ್ತರವಾದ ಭೂಪ್ರದೇಶದ ನಾಡು ಅಂಥೇಳಿ ಕೃತಿಗಳಲ್ಲಿ ವರ್ಣಿಸಿದ್ದಾರೆ. ಇವತ್ತಿಗೂ ಸಹಿತ ಇದು ಸತ್ಯವಾದ ಅಂಶ. ಭೌಗೋಳಿಕವಾಗಿ ನೋಡಿದಾಗ ಶ್ರೀಗಂಧ ಅತಿ ಹೆಚ್ಚು ಎಲ್ಲಿ ಬೆಳೀತೈತಪ್ಪ ಅಂದ್ರೆ ಇದೇ ಕನ್ನಡ ನಾಡಿನಲ್ಲಿ ಬೆಳೆಯುತ್ತದೆ. ಅದೇ ರೀತಿ ಹಳೆಯ ಅಂದರೆ ಇತಿಹಾಸ ಪೂರ್ವ ಕಾಲದ ಸ್ವಲ್ಪ ಕರ್ನಾಟಕವನ್ನು ನಾವು ನೋಡಿದಾಗ, ಹಳೆ ಶಿಲಾಯುಗದ ನೆಲೆಗಳನ್ನು ನಾವು ನೋಡಿದಾಗ, ನಾನು ಹಳೆ ಶಿಲಾಯುಗವನ್ನು ಹೇಳಿದ ನಂತರ ರಾಜವಂಶದ ಚಿಕ್ಕ ಪರಿಚಯಗಳನ್ನು ನಾನು ಕೊಡ್ತೀನಿ. ಅಂದರೆ ಶಾತವಾಹನರಿಂದ ಹಿಡ್ಕೊಂಡು ಕದಂಬರಿಂದ ಹಿಡ್ಕೊಂಡು ಕೊನೆಯದಾಗಿ ಇವತ್ತಿನ ಸರ್ಕಾರದವರೆಗೆ ನಾನು ನಿಮಗೆ ಹೇಳ್ತೀನಿ. ಬಟ್ ಈ ಶಿಲಾಯುಗಗಳ ಬಗ್ಗೆ ಫಸ್ಟ್ ಹೇಳ್ಕೊಂಡು ಆಮೇಲೆ ಸಿಲೆಬಸ್ನ ವರ್ಣನೆ ಮಾಡ್ತೀನಿ. ಇಲ್ಲಿ ನೋಡ್ರಿ, ಹುಣಸಗಿ, ಕಲ್ಲದೇವನಹಳ್ಳಿ, ತೊಗ್ಗಿನಹಳ್ಳಿ, ಬೂದಿಹಾಳು ಮತ್ತು ಕಿಬ್ಬನಹಳ್ಳಿ. ಈ ಕಿಬ್ಬನಹಳ್ಳಿ ಅಂತ ಹೇಳ್ತೀವಿ, ನಿಟ್ಟೂರು ಅಂತ ಹೇಳ್ತೀವಿ, ಕ್ಯಾಡ್ ಅಂತ ಹೇಳ್ತೀವಿ, ಲಿಂಗಸೂರು. ಹೌದಾ? ಇವೆಲ್ಲ ಭೂಪ್ರದೇಶಗಳಲ್ಲಿ ನಮಗೆ ಹಳೆ ಶಿಲಾಯುಗದ ಅನೇಕ ಅವಶೇಷಗಳು ದೊರೆತಿದ್ದಾವೆ. ಇದರ ಅರ್ಥ ಇತಿಹಾಸ ಪೂರ್ವ ಕಾಲದಲ್ಲಿಯೂ ಸಹಿತ ಜನ ನಮ್ಮ ಕನ್ನಡ ನಾಡಿನ ಮಣ್ಣಿನಲ್ಲಿ ವಾಸವಾಗುತ್ತಿದ್ದರು ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಕರ್ನಾಟಕದಲ್ಲಿ ಪತ್ತೆಯಾಗಿರುವಂತಹ ಇತಿಹಾಸ ಪೂರ್ವ ಕಾಲದ ಮಾಹಿತಿಗಳು ಸಹಿತ ನಮಗೆ ಈ ಶಿಲಾಶಾಸನಗಳಲ್ಲಿ ಗೊತ್ತಾಗ್ತದೆ. ಅದೇ ರೀತಿ ಬಿಜಾಪುರ ಜಿಲ್ಲೆಯ ಕ್ಯಾಡ್ ಎಂಬ ಪ್ರದೇಶದಲ್ಲಿ, ಯಾವುದು? ಕ್ಯಾಡ್ ಎಂಬ ಪ್ರದೇಶದಲ್ಲಿ ಹಳೆ ಶಿಲಾಯುಗದಲ್ಲಿ ದೊರೆತಿರುವಂತಹ ಕೆಲವೊಂದಿಷ್ಟು ಆಯುಧಗಳು ಪತ್ತೆ ಹಚ್ತಾರೆ. ಯಾರಪ್ಪ ಅಂದ್ರೆ ರಾಬರ್ಟ್ ಬುಡ್ಸ್ಪಟ್ ಅವರು ಪತ್ತೆ ಹಚ್ತಾರೆ. ಇವರನ್ನು ನಾವು ಏನು ಕರಿತೀವಿ ಅಂದರೆ ಇವರು ಭಾರತದ ಪ್ರಾಗತಿಹಾಸದ ಪಿತಾಮಹ ಅಂತ ಕರಿತೀವಿ. ಭಾರತದ ಪ್ರಾಗತಿಹಾಸದ ಪಿತಾಮಹ ಬೇರೆ. ಇಲ್ಲಿ ನೋಡ್ರಿ, ಕರ್ನಾಟಕದ ಇತಿಹಾಸದ ಪಿತಾಮಹ ಬೇರೆ, ಭಾರತದ ಇತಿಹಾಸದ ಪಿತಾಮಹ ಬೇರೆ, ಅದರೊಂದಿಗೆ ಶಿಲಾಶಾಸನಗಳ ಪಿತಾಮಹ ಬೇರೆ. ಅದರತೆಯೇ ಪ್ರಾಗತಿಹಾಸದ ಪಿತಾಮಹ ಅಂತ ಹೇಳಿ ಯಾರನ್ನು ಕರಿತೀವಿ? ರಾಬರ್ಟ್ ಬುಡ್ಸ್ಪಟ್ ಅವರನ್ನು ಕರಿತೀವಿ. ಇವೆಲ್ಲ ನೆನಪಿಟ್ಕೋಬೇಕು, ಕನ್ಫ್ಯೂಸ್ ಆಗಬಾರದು. ಓಕೆ, ಮಧ್ಯ ಶಿಲಾಯುಗದ ನೆಲೆಗಳಂತ ಹೇಳ್ತೀವಿ. ಕರ್ನಾಟಕ ಭೂಪ್ರದೇಶದಲ್ಲಿ ದೊರೆತಿರುವಂಥ ಮಧ್ಯಶಿಲಾಯುಗದ ಭೂಪ್ರದೇಶ ಇದು ಪ್ರದೇಶಗಳಂತ ನೋಡಿದಾಗ ಇಂಗಳೇಶ್ವರ್, ಕೋವಳ್ಳಿ, ಯಾದವಾಡ್ ಇವೆಲ್ಲ ಸಹಿತ ಎಲ್ಲಿ ಸಿಗ್ತಾವಪ್ಪ? ಮಧ್ಯಶಿಲಾಯುಗದ ನೆಲೆಗಳು ಅಂತ ಹೇಳ್ತೀವಿ. ಅದೇ ರೀತಿ ಅಂತ್ಯಶಿಲಾಯುಗ ಅಂದರೆ ಕೊನೆಯ ಶಿಲಾಯುಗದ ಕೊನೆಯ ಸಂದರ್ಭಗಳಲ್ಲಿ ನೋಡಿದಾಗ ಬೇಗಂಪುರ್, ಇಂಗಳೇಶ್ವರ್, ತಮ್ಮನಹಾಳು, ಶೃಂಗೇರಿ, ಜಾಲಹಳ್ಳಿ, ಬ್ರಹ್ಮಗಿರಿ, ಪಾಂಡವಪುರ್ ಇವೆಲ್ಲವೂ ಸಹಿತ ಅಂತ್ಯಶಿಲಾಯುಗದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾವೆ. ಒಟ್ಟಿನಲ್ಲಿ ಶಿಲಾಯುಗದ ಕಾಲಗಳಲ್ಲಿಯೂ ಹಳೆ ಶಿಲಾಯುಗ ಕಾಲದಲ್ಲಿಯೂ ಸಹಿತ ಇತಿಹಾಸ ಪೂರ್ವದ ಕಾಲದಲ್ಲಿಯೂ ಸಹಿತ ಈ ಕನ್ನಡ ಮಣ್ಣಿನಲ್ಲಿ ಜನರು ವಾಸವಾಗುತ್ತಿದ್ದರು. ಬರೆಯುವ ಕಲೆ ಇತ್ತು ಇಲ್ಲೋ ಗೊತ್ತಿಲ್ಲ, ಬಟ್ ಈ ಮಣ್ಣಿನಲ್ಲಿ ವಾಸವಾಗುತ್ತಿದ್ದರು ಅನ್ನೋದು ಗೊತ್ತಾಗುತ್ತದೆ. ಈಗ ನವಶಿಲಾಯುಗ ಮತ್ತು ತಾಮ್ರ ಶಿಲಾಯುಗದ ನೆಲೆಗಳಂತ ಹೇಳ್ತೀವಿ. ಈ ನವಶಿಲಾಯುಗ ಅಂದ ತಕ್ಷಣ ಕೊನೆಯ ಸಂದರ್ಭ ಬರ್ತದೆ. ಐಹೊಳೆ, ರಾಜನ ಕೊಳರ್, ಕೊಣ್ಣೂರು, ತೇರ್ದಾಳ, ಅದೇ ರೀತಿ ಹಿರೇಬೆನಕಲ್ಲು, ಈ ಎಲ್ಲ ಮಸ್ಕಿ ಆಗಿರ್ಬೋದು, ಬೆನಹಳ್ಳಿ ಆಗಿರ್ಬೋದು, ಬೇಲೂರು ಆಗಿರ್ಬೋದು,
ಈ ಸಂಗನಕಲ್ಲುಗಳಲ್ಲಿ ಈ ನವಶಿಲಾಯುಗ ಮತ್ತು ತಾಮ್ರಶಿಲಾಯುಗದ ನೆಲೆಗಳು ನಮ್ಗೆ ಗೊತ್ತಾಗ್ತವೆ. ಸಂಗನಕಲ್ಲು ಮತ್ತು ಬ್ರಹ್ಮಗಿರಿಗಳಲ್ಲಿ ತಾಮ್ರದ ಕೊಡಲಿಗಳು ದೊರೆತದವ. ಏನು ಸಂಗನಕಲ್ಲು ಮತ್ತು ಬ್ರಹ್ಮಗಿರಿಯಲ್ಲಿ ತಾಮ್ರದ ಕೊಡಲಿಗಳು ದೊರೆತದವ. ಹೀಗಾಗಿ ಈ ಸಮಯದಲ್ಲಿ ತಾಮ್ರದ ಬಳಕೆ ಅವ್ರಿಗೆ ಗೊತ್ತಿತ್ತು ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಅದೇ ರೀತಿ ಬೃಹತ್ ಶಿಲಾಯುಗ ಅಂತ ಹೇಳ್ತೀವಿ. ಬೃಹತ್ ಶಿಲಾಯುಗ ಅಂದ ತಕ್ಷಣ ಬೆಳಗಾವಿ ಜಿಲ್ಲೆಯ ಕೊಣ್ಣೂರು, ಹಾವೇರಿ ಜಿಲ್ಲೆಯ ಹಳ್ಳೂರು, ಕೊಪ್ಪಳ ಜಿಲ್ಲೆಯ ಹಿರೇಬೆನಕಲು ಈ ಪ್ರದೇಶಗಳಲ್ಲಿ ಮತ್ತು ಕೊಡಗು ಜಿಲ್ಲೆಯ ದೊಡ್ಡ ಮಾಳತೆ ಈ ಪ್ರದೇಶಗಳಲ್ಲಿ ಬೃಹತ್ ಶಿಲಾಯುಗದ ನೆಲೆಗಳು ನಮಗೆ ಪತ್ತೆ ಆಗಿವೆ. ಅದೇ ರೀತಿ ಕರ್ನಾಟಕದಲ್ಲಿ ಮೌರ್ಯರು ಅಂತ ಹೇಳ್ತಾರೆ. ಇದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಐತಿಹಾಸಿಕವಾಗಿ ಹೇಳಬೇಕೈತಂದ್ರೆ ನಂದರು ಭಾರತವನ್ನು ಆಳ್ತಿದ್ರು. ಯಾರಪ್ಪ? ಈ ಭಾರತದ ಭೂಭಾಗವನ್ನು ಯಾರು ಆಳ್ತಿದ್ರು? ನಂದರು ಆಳ್ವಿಕೆ ಮಾಡ್ತಿದ್ರು. ನಂದರು ಪಾಟಲಿಪುತ್ರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ತಿದ್ರು. ಈ ನಂದರು ಭಾರತದಲ್ಲಿ ಸಂಪೂರ್ಣ ಎಲ್ಲದ ಕಡೆ ತನ್ನ ಸಾಮ್ರಾಜ್ಯದ ವಿಸ್ತರಣೆಯನ್ನು ಹೊಂದಿದ್ರು. ಕನ್ನಡದ ಭೂಭಾಗದಲ್ಲಿಯೂ ಸಹಿತ ಅವರ ಸಾಮ್ರಾಜ್ಯದ ವಿಸ್ತರಣೆ ಇತ್ತು. ಆದರೆ ನಂದರ ಆಳ್ವಿಕೆಗೆ ಬೇಸತ್ತ ಜನರು ಮುಂದೆ ಕೌಟಿಲ್ಯ ಎಂಬ ವ್ಯಕ್ತಿ ಬರ್ತಾನ. ನಂದರ ನಡುವೆ ಮತ್ತು ಅವನ ನಡುವೆ ವಾದಗಳು ಆತವ. ಆತ ರೊಚ್ಚಿಗೆದ್ದು ಪಣ ತೊಟ್ಟು ಒಬ್ಬ ಬಾಲಕನನ್ನು ಇಟ್ಟುಕೊಂಡು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇದೇ ಮೌರ್ಯ ಸಾಮ್ರಾಜ್ಯ ಈ ಅಖಂಡ ಭಾರತಕ್ಕೆ ಬುನಾದಿ ಹಾಕತ್ತ. ಇದೇ ಮೌರ್ಯ ಸಾಮ್ರಾಜ್ಯ ಅಖಂಡ ಭಾರತಕ್ಕೆ ಬುನಾದಿ ಹಾಕತ್ತ. ನಾವು ಇತಿಹಾಸವನ್ನು ಆಲ್ಮೋಸ್ಟ್ ಇಲ್ಲಿಂದನೇ ಪ್ರಾರಂಭಿಸ್ತೀವಿ. ಈ ಮೌರ್ಯರು ಕ್ರಿಸ್ತಿಪೂರ್ವ 313ರಿಂದ ಕ್ರಿಸ್ತಶಕ 185ರವರೆಗೆ ಆಳ್ವಿಕೆ ಮಾಡ್ತಾರೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಆಗಿರುವಂತಹ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಕೊನೆಯ ಜೀವನಗತಿಯ ಕೊನೆಯ ಸಂದರ್ಭಗಳಲ್ಲಿ ಜೈನ ಮುನಿಯಾಗಿರುವಂಥ ಭದ್ರಭಾವಿನೊಂದಿಗೆ ಸೇರಿ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬರ್ತಾನೆ. ಭದ್ರಭಾವು ಮತ್ತು ಸ್ಥೂಲಭಾವು ಎಂಬ ಇಬ್ಬರು ಜನ ಸನ್ಯಾಸಿಗಳು ಬರ್ತಾರೆ. ಈ ಭದ್ರಭಾವು ಮತ್ತು ಸ್ಥೂಲಭಾವನ ನಡುವೆ ಪಾಟ್ಲಿಪುತ್ರದ ಬಿಹಾರ್ ಪ್ರಾಂತ್ಯದಲ್ಲಿ ಒಂದು ಸಭೆಯಲ್ಲಿ ವೈಮನಸ್ಸು ಬಂದಾಗ ಈತ ದಕ್ಷಿಣ ಭಾರತಕ್ಕೆ ಬರ್ತಾನೆ. ಅವರು ಉತ್ತರ ಭಾರತದಲ್ಲೇ ಉಳಿದುಕೊಳ್ತಾರೆ. ಈ ಭದ್ರಭಾವು ಅವರು ದಕ್ಷಿಣ ಭಾರತಕ್ಕೆ ಬರುವಾಗ ರಾಜನಾಗಿರುವಂಥ ಚಂದ್ರಗುಪ್ತ ಮೌರ್ಯನನ್ನು ಸಹಿತ ತೆಗೆದುಕೊಂಡು ಬರ್ತಾರೆ. ದಕ್ಷಿಣ ಭಾರತಕ್ಕೆ ಬಂದು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ನೆಲೆ ಹೂಡ್ತಾರೆ. ಆ ಶ್ರವಣಬೆಳಗೊಳದಲ್ಲಿ ಈತ ಅಂದರೆ ಚಂದ್ರಗುಪ್ತ ಮೌರ್ಯ ನೆಲೆಸಿರುವಂಥ ಪ್ರದೇಶ ಅಲ್ಲೇ ನಿರ್ಮಾಣ ಹೊಂತಾನ. ಹೀಗಾಗಿ ಈಗ ಅಲ್ಲಿರುವಂಥ ಗೊಮ್ಮಟೇಶ್ವರನ ವಿಗ್ರಹದ ಕರೆಕ್ಟ್ ಅಪೋಸಿಟೇ ಅಂದರೆ ಮುಂಭಾಗದಲ್ಲಿ ಒಂದು ಚಿಕ್ಕದಾದಂಥ ಒಂದು ಬೆಟ್ಟ ಕಾಣಿಸುತ್ತೆ. ಅದನ್ನು ಚಂದ್ರಗಿರಿ ಅಂತ ವರ್ಣನೆ ಮಾಡ್ತಾರೆ. ಕಾರಣ ಈ ಚಂದ್ರಗುಪ್ತ ಮೌರ್ಯ ಅಲ್ಲಿಯೇ ನಿರ್ಮಾಣ ಹೊಂದಿದ್ದಾರೆ. ಚಂದ್ರಗಿರಿಯಲ್ಲಿ ಚಂದ್ರಗುಪ್ತ ಮೌರ್ಯ ಬಸದಿ ಅಂತ ಸಹಿತ ಇದೆ. ಅಂದರೆ ಚಂದ್ರಗುಪ್ತ ಬಸದಿ ಅಂತ ಕರೀತಾರೆ. ಅದೇ ರೀತಿ ಮೌರ್ಯ ವಂಶಸ್ಥರಾದಂತಹ ಪ್ರಸಿದ್ಧ ದೊರೆ ಚಕ್ರವರ್ತಿ ಅಶೋಕನು ಸಹಿತ ಕನ್ನಡದ ಭೂಭಾಗವನ್ನು ಆತನ ಸುವರ್ಣಗಿರಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಕನ್ನಡದ ಭೂಭಾಗವನ್ನು ಆಳ್ತಾನೆ. ಕರ್ನಾಟಕದಲ್ಲಿ ಒಟ್ಟು 14 ಶಾಸನಗಳು ಅಶೋಕನ ಶಾಸನಗಳು ಸಿಗ್ತಾವೆ. ಎಷ್ಟು? 14 ಶಾಸನಗಳು ಸಿಗ್ತಾವೆ. ಒಂದು ಕೊಪ್ಪಳದ ಗವಿಮಠ ಆಗಿರ್ಬೋದು, ಬ್ರಹ್ಮಗಿರಿ ಆಗಿರ್ಬೋದು, ಚಂದ್ರವಳ್ಳಿ ಆಗಿರ್ಬೋದು, ಸಿದ್ದಾಪುರ, ಸನ್ನತಿ, ಮಸ್ಕಿ ಮತ್ತು ಜಟಿಂಗ ರಾಮೇಶ್ವರ, ಪಾಲ್ಕಿಗೊಂಡು ಈ ಪ್ರದೇಶಗಳಲ್ಲಿ ಪ್ರದೇಶಗಳ 14 ಟೋಟಲ್ ಶಾಸನಗಳು ನಮಗೆ ದೊರೀತವೆ. ಅದರಲ್ಲಿ ಹೇಳಿದಂಗೆ ಈ ಮಸ್ಕಿ ಶಾಸನ ಮತ್ತು ಈ ಸನ್ನತಿ ಶಾಸ್ತ್ರಗಳನ್ನು ನೋಡಿದಾಗ ಮಸ್ಕಿ ಶಾಸನದಲ್ಲಿ ದೇವನಾಮ ಪ್ರಿಯ ಅಂಥೇಳಿ ವರ್ಣನೆ ಇದೆ. ಇದು ಸಿಕ್ಕಿದ್ದು 1915ರಲ್ಲಿ ಮಸ್ಕಿ ಶಾಸನ ನಮಗೆ ದೊರೆಯುತ್ತೆ. ಆ ಮಸ್ಕಿ ಶಾಸನ ಏನು ಹೇಳುತ್ತಪ್ಪ ಅಂದರೆ ದೇವನಾಮ ಪ್ರಿಯದರ್ಶಿನಿ ಅಂತ ಹೇಳುತ್ತೆ. ಈ ಸನ್ನತಿ ಶಾಸನ ಇತ್ತೀಚೆಗೆ ಸಿಕ್ಕಿದ್ದು ದೇವನಾಮ ಪ್ರಿಯದರ್ಶಿನಿ ಅಶೋಕ ರಾಜಸು ಅಂತ ವರ್ಣನೆ ಮಾಡ್ತದೆ. ಈ ರೀತಿ ಮೌರ್ಯರು ಸಹಿತ ಕನ್ನಡದ ಭೂಭಾಗವನ್ನು ಆಳ್ವಿಕೆ ಮಾಡ್ತಾರೆ. ಅಶೋಕನ ಅತ್ಯಂತ ದೊಡ್ಡ ಶಾಸನ ಅಂದರೆ ಸನ್ನತಿ ಶಾಸನ. ಇತ್ತೀಚೆಗೆ ಸಿಕ್ಕಿರುವಂಥ ಶಾಸನ, ಆ ಶಾಸನದ ಮೇಲೆ ಅಶೋಕನ ಭಾವಚಿತ್ರ ಇದೆ. ಅದರೊಂದಿಗೆ ದೇವನಾಮ ಪ್ರಿಯದರ್ಶಿನಿ ಅಶೋಕ ರಾಜಸ್ಸು ಅಂತ ವರ್ಣನೆ ಸಹಿತ ಇದೆ. ಅದರಂತೆ ಒಂದು ಶಾಸನದ ಮೇಲೆ ಶಾಸನವನ್ನು ಕೆತ್ತಿರುವಂಥ ವ್ಯಕ್ತಿಯ ಹೆಸರು ಇದೆ. ಚಪ್ಪಟ ಎಂಬ ಹೆಸರು ಬ್ರಹ್ಮಗಿರಿ ಶಾಸನದ ಮೇಲೆ ಕೆತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಮಸ್ಕಿ ಶಾಸನವು 1915ರಲ್ಲಿ ಸಿಕ್ಕಿತು ಅಂತ ಹೇಳಿದೆ ನಾನು. ಈ ಶಾಸನವನ್ನು ಓದಿದವರು ಯಾರಪ್ಪ ಅಂದರೆ ಡಾಕ್ಟರ್ ರಾಬರ್ಟ್ ಸಿಬೆಲ್ ಅವರು ಈ ಶಾಸನವನ್ನು ಓದ್ತಾರೆ. ಅಂದರೆ ಕರ್ನಾಟಕದಲ್ಲಿ ಒಟ್ಟು 14 ಶಾಸನಗಳು ದೊರೀತಾವೆ.
ಈ 14 ಶಾಸನಗಳಲ್ಲಿ ಸನ್ನತಿ ಶಾಸನ ದೊಡ್ಡ ಶಾಸನ. ಮೊಟ್ಟ ಮೊದಲ ಬಾರಿಗೆ ಸಿಕ್ಕಿರುವಂಥ ಶಾಸನ ಯಾವುದಪ್ಪ ಅಂದರೆ ಮಸ್ಕಿ ಶಾಸನ. ಮೊಟ್ಟ ಮೊದಲ ಬಾರಿಗೆ ಅಶೋಕನ ಜಸ್ಟ್ ಕ್ಲ್ಯೂ ದೇವನಾಮ ಪ್ರಿಯ ಎಂಬ ವರ್ಣನೆ ಎಲ್ಲಿದೆ? ಮಸ್ಕಿ ಶಾಸನದಲ್ಲಿದ್ದರೆ ಮತ್ತೊಂದು ಅಶೋಕನ ಸಂಪೂರ್ಣ ವರ್ಣನೆ ಭಾವಚಿತ್ರದೊಂದಿಗೆ ದೇವನಾಮ ಪ್ರಿಯ ಪ್ರಿಯದರ್ಶಿನಿ ಅಶೋಕ ರಾಜಸೋ ಪ್ಲಸ್ ಭಾವಚಿತ್ರ ಇರುವುದು ಸನ್ನತಿ ಶಾಸನದಲ್ಲಿ. ಇವೆಲ್ಲಿ ಸಿಕ್ಕಿವೆ? ಕರ್ನಾಟಕ ಭೂಭಾಗದಲ್ಲಿ ಸಿಕ್ಕಿದವಂತ ನಾವು ಹೇಳ್ತೀವಿ. ಅದೇ ರೀತಿ ಕರ್ನಾಟಕ ಭೂಭಾಗಕ್ಕೆ ಯಾವಾಗ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿಕೊಂಡ ಅವಾಗ ಕರ್ನಾಟಕದ ಭೂಭಾಗಕ್ಕೆ ವಿಸಿಟ್ ಕೊಡ್ತಾನೆ. ಯಾರಪ್ಪ ಅಂದರೆ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿಕೊಂಡಾಗ ಬೌದ್ಧ ಬಿಕ್ಕು ಆಗಿರುವಂತಹ ರಕ್ಕಿತ ಎಂಬ ವ್ಯಕ್ತಿಯನ್ನು ಕರ್ನಾಟಕ ಭೂಭಾಗಕ್ಕೆ ಕುಂತಳ ಪ್ರಾಂತ್ಯ ಮತ್ತು ಮಹಿಷಿಮಂಡಲ ಪ್ರಾಂತ್ಯಕ್ಕೆ ಧರ್ಮ ಪ್ರಚಾರಕ್ಕೆ ಕಳಿಸಿಕೊಡ್ತಾನೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಮೌರ್ಯ ಸಾಮ್ರಾಜ್ಯದವರೆಗೆ ನೋಡಿದಾಗ ಕನ್ನಡದ ನೆಲೆಯನ್ನು ಮೌರ್ಯರು ಸಹಿತ ಆಳ್ವಿಕೆ ಮಾಡಿದ್ದಾರೆ. ಕನ್ನಡದ ನೆಲೆಯ ಇತಿಹಾಸ ಅನೇಕ ಪುಸ್ತಕಗಳಲ್ಲಿಯೂ ದೊರೆಯುತ್ತದೆ, ಶಾಸನಗಳಲ್ಲಿಯೂ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಗುಡಿ ಗುಂಡಾರಗಳು ಸಹಿತ ಇವತ್ತಿಗೂ ಅವರ ಕಾಲದ ಇತಿಹಾಸವನ್ನು ನಮಗೆ ಹೇಳ್ತಾ ಬಂದಿವೆ. ಅದೇ ರೀತಿ ಒಟ್ಟಿನಲ್ಲಿ ಹೇಳಬೇಕಾಯ್ತಂದರೆ ಶಾಸನಗಳು ಹಿಡ್ಕೊಂಡು ಇತಿಹಾಸದ ಆಧಾರಗಳು ಹಿಡ್ಕೊಂಡು ಮೌರ್ಯ ಸಾಮ್ರಾಜ್ಯದವರೆಗೆ ಅಧ್ಯಯನ ಮಾಡಿದ್ದೀವಿ. ಒಟ್ಟಿನಲ್ಲಿ ಈ ಸಂಪೂರ್ಣ ಸದುಪಯೋಗವನ್ನು ನೀವು ತಗೋಬೇಕು. ಸಂತೋಷ್ ಲಾಡ್ ಫೌಂಡೇಶನ್ ಆ್ಯಪ್ ನಿಮಗೆ ಕೊಡುತ್ತಿರುವಂಥ ಈ ಸೇವೆ ಇಡೀ ಕರ್ನಾಟಕದ ಯುವಕರ ಆಶಾಕಿರಣವಾಗಿ ಹೊರಹೊಮ್ತಾ ಇದೆ. ಅದಕ್ಕಾಗಿ ಧನ್ಯವಾದವನ್ನು ಹೇಳುತ್ತೇನೆ. ಯಾಕಂದರೆ ಟೋಟಲ್ ಕ್ಲಾಸ್ ಮ್ಯಾನೇಜ್ಮೆಂಟ್ ಆಗಲಿ ವ್ಯವಸ್ಥಿತವಾಗಿ ಮಾಡಿಕೊಂಡು ಹೋಗೋದಕ್ಕೆ ಸಂಪೂರ್ಣವಾದ ಸ್ಫೂರ್ತಿಯನ್ನು ನೀವು ಕೊಡ್ತಾ ಇದ್ದೀರಿ. ಅದಕ್ಕಾಗಿ ಇಡೀ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನನ್ನ ಕಡೆಯಿಂದ ಸಂತೋಷ್ ಲಾಡ್ ಫೌಂಡೇಶನ್ ಕಡೆಯಿಂದ ಅಧ್ಯಕ್ಷರ ಕಡೆಯಿಂದ ನಾನು ನಿಮಗೆ ಧನ್ಯವಾದವನ್ನು ತಿಳಿಸುತ್ತೇನೆ.